ಲೇ ಲೇ ಕೋತಿ ಗೋವಿಂದ, ನನ್ನ ಮುರಾರಿ ಬಳಿ ನಿನ್ನದೇನ ಪ್ರಾರ್ಥನೆ? ಈ ಮಾತನ್ನ ಮುರಾರಿಗೆ ಹೇಳಿ ಸುಮ್ಮನಾಗ್ತೀನಿ. ಬೆಂಗಳೂರಿಗೆ ಬರ್ತಾರೆ, ಫುಟ್ಪಾತ್ ನಲ್ಲಿ ಮಲಗ್ತಾರೆ. ಇಲ್ಲೂ ಕೂಡ ಹೊತ್ತಿನ ತುತ್ತಿಗೆ ಪರದಾಡುವಂತ ಪರಿಸ್ಥಿತಿ, ಇಲ್ಲೂ ಕೂಡ ಆ ಬದುಕಿನ ಜಂಜಾಟ ಎಲ್ಲವೂ ಕೂಡ ಕಂಟಿನ್ಯೂ ಆಗುತ್ತೆ. ಆದ್ರೆ ಅದರ ನಡುವೆ ಒಂದು ಕನಸಿತ್ತು ಅಥವಾ ಬದುಕಿನಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅನ್ನುವಂಥ ಛಲವನ್ನ ಮಾತ್ರ ಹಾಗೆ ಇಟ್ಕೊಂಡಿರ್ತಾರೆ. ಇವರ ಬದುಕಿನ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಸಿಲ್ಲಿ ಲಲ್ಲಿ ಧಾರಾವಾಹಿ. ಕಾಂಪೌಂಡರ್ ಗೋವಿಂದ ಎನ್ನುವಂಥ ಪಾತ್ರವನ್ನ ಯಾವತ್ತಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಅವರು ಇವತ್ತು KS ಅಧಿಕಾರಿ ಆಗಿದ್ದಾರೆ. ನಿಮ್ಮನ್ನು ನೋಡಿದಾಗ ಇವತ್ತು KS ಅಧಿಕಾರಿ ಆಗಿದ್ದೀರಿ, ಬಟ್ ಯಾವ ಹಮ್ಮು ಬಿಮ್ಮು ಕಾಣಿಸ್ತಾ ಇಲ್ಲ. ಆ ಸರಳತೆ, ಸೌಜನ್ಯ ಎಲ್ಲವೂ ಕಾಣಿಸ್ತಾ ಇದೆ. ನೋಡಿ, ನಾನು ಮಠಮಾನ್ಯಗಳಲ್ಲಿ ಬೆಳ್ಕೊಂಡ್ಬಂದವನು, ಆಶ್ರಮಗಳಲ್ಲಿ ಬೆಳ್ಕೊಂಡ್ಬಂತಂಥದ್ದು, ಆಮೇಲೆ ಭಿಕ್ಷೆ ಎತ್ತಿ ಬೆಳ್ಕೊಂಡ್ಬಂದವನು. ಹಾಗಾಗಿ ನನಗೆ ಸಮಾಜದ ಪಲ್ಸ್ ಗೊತ್ತಿದೆ. ನಮ್ಮಲ್ಲಿ ಟಾರ್ ರಸ್ತೆಗಳು, ಹಾಕೊಳ್ಳೋಕೆ ಚಪ್ಪಲಿ ಇರಲಿಲ್ಲ. ಆ ಚಪ್ಪಲಿ ಇಲ್ಲದೆ ಇದ್ದಾಗ ನಡ್ಕೊಂಡು ಹೋಗೋದು. ಅದು ಮೊದಲೇ ನಮ್ಮ ಬಿಜಾಪುರ ದೊಡ್ಡ ಬಿಸಿಲಿನ ನಾಡು. ನಾವು ಹೋಗ್ಬೇಕಾದ್ರೆ ನಾವು ಈ ಬಾಳೆ ಗೊನೆಗಳಿರ್ತದೆ, ಬಾಳೆ ಗಿಡಗಳಿರ್ತದಲ್ಲ, ಅದ್ರ ತೊಳೆಗಳಿರ್ತದೆ. ತೊಳೆ ಅನ್ನೋದಕ್ಕಿಂತ ಅದರದೊಂದು ಸೊಪ್ಪು ಇರ್ತದಲ್ಲ, ಆ ಸೊಪ್ಪಿನ ಕಟ್ ಮಾಡಿ ಚಪ್ಪಲಿಗಳು ಮಾಡಿಕೊಂಡು ಆ ಚಪ್ಪಲಿಗಳು ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ವಿ ಅನ್ನುವಂಥದ್ದು. ರಜೆಗಳೆಲ್ಲ ಇದ್ದಾಗ ಮನೆಗೆ ಹೋದ್ರೂ ಊಟ ಇಲ್ಲ, ಹಂಗಾಗಿ ಅಲ್ಲಿ ಊಟ ಇರುತ್ತೆ ಅಂತೇಳಿ ಆ ಶಿಬಿರಗಳಲ್ಲಿ ಸೇರಿಕೊಂಡು ನಾಟಕ ರಚನಾ ಶಿಬಿರಗಳು ಮಾಡಿದ್ದೀನಿ. ಆ ಹೋರಾಟ ಅಂತಂದರೆ ಈಗ ಊಟ ಇದೆ, ಆದರೆ ಊಟ ಹೊಟ್ಟೆ ತುಂಬಾಗಿ ಊಟ ಮಾಡೋ ಪರಿಸ್ಥಿತಿಯಲ್ಲಿ ಇವತ್ತು ನಾನಿಲ್ಲ. ಉಣ್ಣೋ ಮನಸ್ಸಿಲ್ಲ ಅಂತಂದರೆ ಅದು ಬೇರೆ ರೀತಿ, ಅಂದರೆ ಏನಂತೀರ, ಒಂದು ಆರೋಗ್ಯದ ಕಾನ್ಸಿಯಸ್ ಆಗಿರ್ಬೋದು ಅಥವಾ ಸಮಾಜದ ಏರಿಳಿತದ ಕಾನ್ಸಿಯಸ್ಸು ಆಗಿರ್ಬೋದು. ಬಂಧುಗಳ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳು, ಇವತ್ತು ಅತ್ಯಂತ ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ನಮ್ಮೆಲ್ಲರ ಬದುಕಿಗೂ ಕೂಡ ಇವರ ಜೀವನಗಾಥೆ ಸ್ಫೂರ್ತಿ ತುಂಬುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಬ್ಬ ಮನುಷ್ಯನಿಗೆ ಸರಿಯಾದ ಟೈಮಿಗೆ ಸರಿಯಾದ ರೀತಿಯಾದಂಥ ಎಜುಕೇಶನ್ ಸಿಕ್ಕರೆ ಆ ಮನುಷ್ಯನನ್ನ ಆ ಎಜುಕೇಶನ್ ಯಾವ ಹಂತಕ್ಕೆ ತಗೊಂಡೋಗಿ ಕೂರಿಸುತ್ತೆ ಅನ್ನೋದಕ್ಕೆ ಇವರು ಬೆಸ್ಟ್ ಎಕ್ಸಾಂಪಲ್. ಆ ಕಾರಣಕ್ಕಾಗಿ ನಾನು ಪ್ರತಿ ವಿಡಿಯೋದಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಿರ್ತೀನಿ, ಒಬ್ಬ ಮನುಷ್ಯನಿಗೆ ವಿದ್ಯೆ ಅನ್ನೋದು ಅಥವಾ ಎಜುಕೇಶನ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತ. ಅದೇ ಎಜುಕೇಶನ್ ಇವತ್ತು ಇವರ ಬದುಕಿಗೆ ನಂದಾದೀಪ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ತೀರಾ ಬಡ ಕುಟುಂಬದಲ್ಲಿ ಹುಟ್ಟದಂಥವರು ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಡ್ತಾರೆ. ಪಟ್ಟಂತ ಕಷ್ಟ ಇದೆಯಲ್ಲ, ನಾವು ಇವತ್ತು ಅದನ್ನ ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಒಂದಷ್ಟು ಗಂಟೆಗಳಲ್ಲಿ ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ. ಆ ಪರಿಯಾದಂಥ ಕಷ್ಟ, ಹೊತ್ತಿನ ತುತ್ತಿಗೂ ಕೂಡ ಪರದಾಡಿದ್ದಾರೆ. ಅದಾದ ಬಳಿಕ ಬದುಕನ್ನು ಕಟ್ಕೊಳ್ಬೇಕು ಅಂತ ಹೇಳಿ ನಾನಾ ರೀತಿಯಾದಂಥ ಸರ್ಕಸ್ ಅನ್ನ ಪಟ್ಟಿದ್ದಾರೆ ಅಥವಾ ಒದ್ದಾಟವನ್ನು ನಡೆಸಿದ್ದಾರೆ. ಅದರ ನಡುವೆಯೂ ಕೂಡ ಎಜುಕೇಶನ್ ಅನ್ನ ಬಿಟ್ಟಿಲ್ಲ, ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಅದಾದ ಬಳಿಕ ಬೆಂಗಳೂರಿಗೆ ಬರ್ತಾರೆ, ಫುಟ್ಪಾತ್ ನಲ್ಲಿ ಮಲಗ್ತಾರೆ. ಇಲ್ಲೂ ಕೂಡ ಹೊತ್ತಿನ ತುತ್ತಿಗೆ ಪರದಾಡುವಂತ ಪರಿಸ್ಥಿತಿ, ಇಲ್ಲೂ ಕೂಡ ಆ ಬದುಕಿನ ಜಂಜಾಟ ಎಲ್ಲವೂ ಕೂಡ ಕಂಟಿನ್ಯೂ ಆಗುತ್ತೆ. ಆದ್ರೆ ಅದರ ನಡುವೆ ಒಂದು ಕನಸಿತ್ತು ಅಥವಾ ಬದುಕಿನಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅನ್ನುವಂಥ ಛಲವನ್ನ ಮಾತ್ರ ಹಾಗೆ ಇಟ್ಕೊಂಡಿರ್ತಾರೆ. ಅದಾದ ನಂತರ ಬಹಳ ಕಷ್ಟಪಟ್ಟು ಒಂದಷ್ಟು ಸೀರಿಯಲ್ಗಳ ಅವಕಾಶವನ್ನ ಪಡಿತಾ ಹೋಗ್ತಾರೆ, ಸಂಭಾಷಣೆ ಬರೀತಾರೆ ಆರಂಭದಲ್ಲಿ. ಅದಾದ ಬಳಿಕ ಇವರ ಬದುಕಿನ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಸಿಲ್ಲಿ ಲಲ್ಲಿ ಧಾರಾವಾಹಿ. ಕಾಂಪೌಂಡರ್ ಗೋವಿಂದ ಎನ್ನುವಂಥ ಪಾತ್ರವನ್ನ ಯಾವತ್ತಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಅದೆಷ್ಟೇ ಜನರೇಷನ್ ಬರಲಿ, ಆ ಪಾತ್ರದ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ನಾನಿವತ್ತು ಮಾತಾಡೋದಕ್ಕೆ ಹೊರಟಿರೋದು ಅದೇ ಸಿಲ್ಲಿ ಲಲ್ಲಿ ಸೀರಿಯಲ್ನ ಕಾಂಪೌಂಡರ್ ಗೋವಿಂದ ಆಗಿ ಪಾತ್ರವನ್ನು ನಿರ್ವಹಿಸಿದ್ದಂಥ ಸಂಗಮೇಶ ಉಪಾಸಿ ಅವರ ಬಗ್ಗೆ. ಆ ಪಾತ್ರವನ್ನು ನಿರ್ವಹಿಸಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಒಂದಷ್ಟು ಜನರಿಗೆ ಗೊತ್ತಿರಬಹುದು ಅವ್ರು ಏನಾಗಿದ್ದಾರೆ ಅಂತ, ಇನ್ನೊಂದಷ್ಟು ಜನರಿಗೆ ಗೊತ್ತಿಲ್ಲ. ಅವರು ಇವತ್ತು KS ಅಧಿಕಾರಿ ಆಗಿದ್ದಾರೆ. ಯಾವ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಾಗ ಫುಟ್ಪಾತ್ ನಲ್ಲಿ ಮಲಗ್ತಾ ಇದ್ರು, ಯಾವ ಬೆಂಗಳೂರಿಗೆ ಎಂಟ್ರಿ ಕೊಟ್ಟ ಸಂದರ್ಭದಲ್ಲಿ ಹೊತ್ತಿನ ತುತ್ತಿಗೆ ಪರದಾಡ್ತಾ ಇದ್ರು, ಅದೇ ಬೆಂಗಳೂರು ಎಂಬ ಮಹಾನಗರದಲ್ಲಿ ಇವತ್ತು ಉನ್ನತ ಹಂತದ ಅಧಿಕಾರಿಯಾಗಿದ್ದಾರೆ. ಇದಕ್ಕಿಂತ ಸಾಧನೆ ಇನ್ಯಾವುದಿದೆ ಹೇಳಿ? ಅವರ ಬಾಯಿಯಲ್ಲೇ ಅವರ ಬದುಕಿನ ಕಥೆಯನ್ನ ಕೇಳ್ತಾ ಹೋಗೋಣ. ನಾನು ಆರಂಭದಲ್ಲಿ ಹೇಳಿದ ಹಾಗೆ ನಿಜಕ್ಕೂ ಸ್ಫೂರ್ತಿ ತುಂಬುವಂತಹ ಜೀವನ ಗಾಥೆ ಅವರದ್ದು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಆರಂಭದಲ್ಲೇ ಹೇಳಿದ ಹಾಗೆ ನನ್ನ ಪ್ರಕಾರ ನಿಮ್ಮ ಬದುಕೇ ಸ್ಫೂರ್ತಿ. ಆ ಪಟ್ಟಂತ ಒದ್ದಾಟ, ಆ ಜಂಜಾಟ, ಅದರ ನಡುವೆ ಎಜುಕೇಶನ್ ಕಂಟಿನ್ಯೂ ಮಾಡಿ ಇವತ್ತು ಒಂದು ಹಂತಕ್ಕೆ ನಿಂತಿರೋದಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ನಾನು ನಿಮ್ಮ ಬದುಕಿನ ಕಥೆಯನ್ನು ಶುರು ಮಾಡ್ತೀನಿ. ಅದಕ್ಕೂ ಮುನ್ನ ಒಂದು ಪ್ರಶ್ನೆಯನ್ನು ಕೇಳಬೇಕು. ಇದೇ ಬೆಂಗಳೂರಿಗೆ ಎಂಟ್ರಿ ಕೊಟ್ಟ ಸಂದರ್ಭದಲ್ಲಿ ಹಿಂದೆ ಮುಂದೆ ಯಾರೂ ಇರಲಿಲ್ಲ, ಗಾಡ್ ಫಾದರ್ ಅಂತ ಯಾರೂ ಇರಲಿಲ್ಲ, ನಿಮ್ಗೆ ಯಾರೋ ಒಬ್ರು ಆಶ್ರಯ ಕೊಡೋದಕ್ಕಂತರೂ ಕೂಡ ಯಾರು ಇರೋದಂಥ ಪರಿಸ್ಥಿತಿ, ಹೊತ್ತಿನ ತುತ್ತಿಗೆ ಪರದಾಡುವಂಥ ಪರಿಸ್ಥಿತಿ. ಇವತ್ತದೇ ಬೆಂಗಳೂರೆಂಬ ಮಹಾನಗರದಲ್ಲಿ ಬದುಕನ್ನು ಕಟ್ಕೊಂಡಿದ್ದೀರಿ. ಇವತ್ತೊಂದು ಒಳ್ಳೆ ಪೊಸಿಷನಲ್ಲಿ ಇದ್ದೀರಿ. KS ಅಧಿಕಾರಿಯಾಗಿ ಸಾಕಷ್ಟು ಜನರ ಸೇವೆಯನ್ನು ಮಾಡ್ತಾ ಇದ್ದೀರಿ. ಏನನ್ಸ ಸರ್, ಎಷ್ಟು ಹೆಮ್ಮೆ ಆಗುತ್ತೆ ನಿಮ್ಮ ಬಗ್ಗೆ, ಎಷ್ಟು ಗರ್ವ ಪಡ್ತೀರಿ ನಿಮ್ಮ ಬಗ್ಗೆ ನೀವು? ನನ್ನ ಬಗ್ಗೆ ನನಗೆ ಗರ್ವ ಇದೆ. ಅಂದರೆ ನಾನು ಶ್ರಮ ಸಂಸ್ಕೃತಿಯನ್ನು ನಂಬಿಕೊಂಡಂಥ, ಶ್ರಮ ಮೇವ ಜಯತೆ. ಈಗ ನಾನು ಆ ಶ್ರಮ ಮೇವ ಜಯತೆ ಅನ್ನುವ ಧ್ಯೇಯವಾಕ್ಯ ಇರುವ ಇಲಾಖೆಯಲ್ಲಿ ಈಗಿದ್ದೀನಿ. ಕಾರ್ಮಿಕ ಇಲಾಖೆಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಜಂಟಿ ಕಾರ್ಯದರ್ಶಿಯಾಗಿದ್ದೀನಿ.
ಶ್ರಮ ಯಾವತ್ತೂ ಯಾರನ್ನೂ ಕೈ ಬಿಟ್ಟಿಲ್ಲ, ಬಿಡೋದಿಲ್ಲ ಅನ್ನತಕ್ಕಂಥದ್ದು. ಶ್ರಮನೇ ಬದುಕಿನ ಎಲ್ಲ ಮೂಲ. ನಾವು ಶ್ರಮ ವಹಿಸದೇ ಹೋದರೆ ಏನೂ ಸಾಧ್ಯ ಇಲ್ಲ ಅಂತ. ಮಂತ್ರಕ್ಕೆ ಯಾವತ್ತೂ ಮಾವಿನ ಹಣ್ಣು ಉದುರೋದಿಲ್ಲ, ಅಥವಾ ಮ್ಯಾಜಿಕ್ ಮಾಡಿ ರಾತ್ರೋರಾತ್ರಿ ನಾವು ಏನಾದರೂ ಬದಲಾವಣೆ ಮಾಡ್ತೀವಿ ಅನ್ನೋದು ಕೂಡ ಅದು ಅಸಾಧ್ಯವಾದ ಮಾತು. ಸ್ವತಃ ಸಾಯದೇ ಇದ್ದರೆ ಸ್ವರ್ಗ ಇಲ್ಲ ಅನ್ನೋ ಒಂದು ಮಾತಿದೆ. ಹಾಗಾಗಿ ನಾವು ಎಷ್ಟು ಶ್ರಮ ವಹಿಸ್ತೀವೋ ಮತ್ತು ಯಾವ ದಿಕ್ಕಿನಲ್ಲಿ ಶ್ರಮ ವಹಿಸ್ತೇವೋ ಮತ್ತು ಸತತ ಪ್ರಯತ್ನ ಅದು ಬಹಳ ಮುಖ್ಯ. ಹಾಗಾಗಿ ಒಂದು ಮಾಡಿ ಸೋತೆ ಅಂತ ನಾವು ಬದುಕಿನಿಂದ ವಿಮುಖರಾದರೆ ಪ್ರಯತ್ನಗಳು ಮತ್ತೆ ಮತ್ತೆ ಆಗ್ತಾನೇ ಇರಬೇಕು. ಆಗಲೇ ಮನುಷ್ಯ ಏನಾರು ಮಾಡ್ಲಿಕ್ಕೆ ಸಾಧ್ಯ ಆಗೋದು. ನೀವು ಅದೇ ಶಿಕ್ಷಣದ ಬಗ್ಗೆ ಹೇಳಿದ್ರಲ್ಲ, ಶಿಕ್ಷಣ ಅನ್ನುವಂಥದ್ದು ಅದು ಬದುಕಿನ ಬೆಳಕದು, ಅದು ಎಲ್ಲರಿಗೂ ಬೆಳಕದು. ಅದನ್ನು ನಮ್ಮ ಶರಣರು ಹೇಳಿದ್ದಾರೆ, ದಾಸರು ಹೇಳಿದ್ದಾರೆ. ಅದರಲ್ಲೂ ಅಂಬೇಡ್ಕರ್ ಅಂತರೂ ಮುಖ್ಯವಾಗಿ ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನುವೇ ಮೂಲ ಮಂತ್ರ ಆಗಿ ಹೇಳಿರ್ತಕ್ಕಂಥದ್ದು. ಆ ಶಿಕ್ಷಣ ಸಿಕ್ಕರೆ ಮನುಷ್ಯ ನಾಗರಿಕನಾಗಲಿಕ್ಕೆ ಸಾಧ್ಯ ಇದೆ. ಅಂದರೆ ನಾಗರಿಕನಾಗೋದು ಅನ್ನೋದು ಕೂಡ ಮನುಷ್ಯನಾಗೋದು ಅಂತ. ಸೊ ಒಟ್ಟು ಬದುಕಿನ ಉದ್ದೇಶನೇ ಮನುಷ್ಯನಾಗೋದು ಅಂತ. ಆ ಮನುಷ್ಯನಾಗುವ ಪ್ರಯತ್ನದಲ್ಲಿ ಈ ಥರದ ಎಲ್ಲ ಹೋರಾಟ ಇದ್ದೇ ಇರ್ತದೆ. ಆಮೇಲೆ ಹೋರಾಟ ಅನ್ನೋದು ನನ್ನ ಬದುಕಿನ ಅವಿಭಾಜ್ಯ ಅಂಗ. ಅದು ಅವತ್ತು ಊಟಕ್ಕಾಗಿ ಹೋರಾಟ ಇತ್ತು, ಕಲಿಕೆಗಾಗಿ ಹೋರಾಟ ಇತ್ತು, ನನ್ನ ಬೇರೆ ಬೇರೆ ಕಲೆಗಳ ಬೆಳೆಸ್ಕೊಳ್ಳೋಕೆ ಹೋರಾಟ ಇತ್ತು. ಇವತ್ತು ಇನ್ನೊಂದು ರೀತಿ ಹೋರಾಟ ಇದೆ. ಆ ಹೋರಾಟ ಅಂತಂದರೆ ಈಗ ಊಟ ಇದೆ, ಆದರೆ ಹೊಟ್ಟೆ ತುಂಬಾಗಿ ಊಟ ಮಾಡೋ ಪರಿಸ್ಥಿತಿಯಲ್ಲಿ ಇವತ್ತು ನಾನಿಲ್ಲ. ನೋಡಿ, ಹಸಿವಿದ್ದಾಗ ನನಗೆ ಅನ್ನ ಇರಲಿಲ್ಲ, ಇವತ್ತು ಅನ್ನ ಇದೆ, ಉಣ್ಣೋ ಮನಸ್ಸಿಲ್ಲ ಅಂತಂದರೆ ಅದು ಬೇರೆ ರೀತಿ. ಅಂದರೆ ಏನಂತೀರ, ಒಂದು ಆರೋಗ್ಯದ ಕಾನ್ಸಿಯಸ್ ಆಗಿರ್ಬೋದು, ಅಥವಾ ಸಮಾಜದ ಏರಿಳಿತದ ಕಾನ್ಸಿಯಸ್ಸು ಆಗಿರ್ಬೋದು. ಸಮಾಜದಲ್ಲಿ ನನ್ನಟ್ಟು ಹೊಟ್ಟೆ ತುಂಬ ಉಂಡ್ಕೊಂಡು ಇದ್ದಂಥ ಜನಗಳು ಭಾಳ ಕಮ್ಮಿ ಇದ್ದಾರಲ್ಲ. ಇತ್ತೀಚೆಗೆ ಹಸಿವಿನ ಪ್ರಮಾಣ ಕಮ್ಮಿ ಆಗಿದೆ, ನಿಜನೇ. ಆದರೆ ಹಸಿವು ಇದೆ, ಕಮ್ಮಿ ಆಗಿದೆ, ಆದರೆ ನಿರುದ್ಯೋಗದ ಪ್ರಮಾಣ ಇದೆ. ನಾವು ಕೊಡೋ ಶಿಕ್ಷಣಕ್ಕೂ ನಾವು ಕೊಡೋ ಉದ್ಯೋಗಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಬಹಳಷ್ಟು ಯುವ ಪೀಳಿಗೆಗಳು ಇವತ್ತು ಸಾಕಷ್ಟು ಕನಸುಗಳಿದ್ದರೂ ಕೂಡ ನನಸು ಮಾಡುವಂಥ ವಾತಾವರಣ ಇಲ್ಲ ಅಂತ ಅನಿಸ್ತಾ ಇರ್ತದಲ್ಲ. ನಾವು ಬರೀ ನನ್ನಂಥವ್ನು ಸ್ವಾರ್ಥಿ, ಅಂದರೆ ನನಗೆ ನೌಕರಿ ಇದೆ, ಸಂಬಳ ಬರ್ತದೆ, ನಾನು ನನ್ನ ಹೆಂಡತಿ, ಮಗಳು, ತಾಯಿ ನಾವು ಇರ್ತೀವಿ, ಚೆನ್ನಾಗಿರ್ತೀವಿ, ನಿಜನೇ. ಅದಷ್ಟೇ ನನ್ನ ಜೀವನದ ಉದ್ದೇಶ ಅಲ್ಲ. ನಾನು ಬರೀ ಒಂದು ನೌಕರಿ ಪಡ್ಕೊಳ್ಳೋಕೆ ಇಷ್ಟೊಂದು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಈ ನೌಕರಿಯನ್ನು ನಂಬ್ಕೊಂಡು ಬದುಕನ್ನು ಮಾಡ್ಕೊಂಡವನು ಅಲ್ಲ ನಾನು. ನೌಕರಿ ಅನ್ನೋದು ನಾನು ಬೀದಿಯಲ್ಲಿದ್ದಾಗ, ಅಥವಾ ನಾನು ಹೊಲದಲ್ಲಿ ದನ ಕಾಯುವಾಗ, ಅಥವಾ ಕೂಲಿ ಮಾಡುವಾಗ ಅದು ನನಗೆ ಅನಿವಾರ್ಯ ಆಗಿತ್ತು. ಅದು ಬೇಕು ಅಂತ ಅನಿಸಿತ್ತು. ಬಡತನ ನೀಗಿಸಲಿಕ್ಕೆ ಈ ಥರದ್ದು ಮೆಟ್ಲುಗಳು ಅಥವಾ ಈ ಥರದ ಪಡೆಯೋಕ್ಕೆ ಒಂದು ಕಾರಣ. ಆದರೆ ಅಷ್ಟೇ ಜೀವನ ಅಲ್ಲಲ್ಲ. ನಾನು ಅಷ್ಟೇ ಜೀವನ ಅಂದ್ಕೊಂಡಿದ್ರೆ ನಾನು ಒಬ್ಬ ಕಲಾವಿದನಾಗಿ ಆಗ್ತಿರಲಿಲ್ಲ, ಅಥವಾ ಬರಹಗಾರನಾಗಿ ಗುರುತಿಸೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಥವಾ ಒಂದು ಸಾಮಾಜಿಕ ಕಳಕಳಿ ಇರೋ ವ್ಯಕ್ತಿತ್ವ ಭಾಳ ಮುಖ್ಯ. ಸೊ ಅದು ಭಾಳ ಮುಖ್ಯ. ವ್ಯಕ್ತಿತ್ವ ಕಟ್ಕೊಳ್ಳೋದಿದೆಯಲ್ಲ, ಆ ಫಿಲಾಸಫಿ ನೋಡಿ, ನಾನು ಫಿಲಾಸಫಿ ಸ್ಟೂಡೆಂಟು. ಫಿಲಾಸಫಿ ಹೇಳಿಕೊಟ್ಟದ್ದು ನನಗದು ಸರ್ವಾಂಗ ಸುಂದರತೆ ಅಂತ. ನಾನು ಸುಂದರ ಆಗೋದು ಮುಖ್ಯ ಅಲ್ಲ, ನನ್ನ ಜೊತೆ ಇರೋರು ಸುಂದರ ಆಗಬೇಕಲ್ಲ. ನಾನು ಕೋಟ್ ಹಾಕ್ಕೊಂಡು ಬಂದಿದ್ದೀನಿ, ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಬಂದಿದ್ದೀನಿ, ನನಗೇನೋ ತಿಂಗಳ 1-2 ಲಕ್ಷ ಸಂಬಳ ಸಿಗ್ತದೆ. ಆದರೆ ಈ ಥರ ಬೇರೆಯವರು ಆಗಬೇಕಲ್ಲ, ಅದು ಭಾಳ ಮುಖ್ಯ. ಸೊ ನಾನು ಗೆದ್ದು ನನ್ನ ಜೊತೆಯವರು ಗೆಲ್ಲಿಸುವಂಥ ಒಂದು ವಾತಾವರಣ ನಿರ್ಮಾಣ ಆಗದೆ ಹೋದರೆ, ಅಥವಾ ನಾವು ಆ ಥರದ ಅವಕಾಶಗಳು ಕೊಡ್ಲಿಕ್ಕೆ ಸಾಧ್ಯ ಆಗದೆ ಹೋದರೆ ನಮ್ಮಂಥವ್ರು ಓದಿ ಏನು ಪ್ರಯೋಜನ ಅವಾಗ ಅಂತ ಅನಿಸುತ್ತೆ ನನಗೂ. ಒಳ್ಳೆ ಮಾತು ಹೇಳಿದ್ರಿ. ನಾನು ನಿಮ್ಮ ಬದುಕಿನ ಕಥೆಯನ್ನು ಶುರು ಮಾಡಬೇಕು. ಅದಕ್ಕೆ ಮುನ್ನ ಒಂದು ವಿಚಾರ ಆರಂಭದಲ್ಲಿ ನಾನು ಪ್ರಸ್ತಾಪ ಮಾಡಲಿಲ್ಲ. ಇವತ್ತು ನಾನು ಕೂರಿಸ್ಕೊಳ್ಳೋದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಅಂದರೆ, ಬೇರೆ ಬೇರೆ ಇಲಾಖೆಯಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಪ್ರಕರಣವನ್ನು ಬಯಲಿಗೆಳೆದಿದ್ದಾರೆ. ಅದಕ್ಕೆ ಕೊಡುಗೆ ರೂಪದಲ್ಲಿ ಸಾಕಷ್ಟು ಬಾರಿ ವರ್ಗಾವಣೆ ಕೂಡ ಆಗಿದ್ದಾರೆ. ಅದನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಾನು ನಿಮ್ಮ ಬದುಕಿನ ಕಥೆ ಶುರು ಮಾಡಬೇಕು. ಅದಕ್ಕೂ ಮುನ್ನ ನನಗೆ ಅನಿಸಿದ್ದೇನಪ್ಪ ಅಂದರೆ, ಈಗ ನಾನು ತುಂಬ ಕಡೆಗಳು ನೋಡಿದ್ದೆ. ನಾನು ಒಂದು 9 ವರ್ಷ ಬೇರೆ ಬೇರೆ ಚಾನಲ್ಗಳು ಕೆಲಸ ಮಾಡೋದ ಕಾರಣಕ್ಕಾಗಿ ಈ ಅಧಿಕಾರಿಗಳಂದ್ರೂ ತುಂಬ ಜನರು ರೀಚ್ ಆಗೋದು ಬಹಳ ಕಷ್ಟ ಅನ್ನೋದು ಒಂದು ಹಂತ, ಒಂದು ರೀತಿ. ಮತ್ತೊಂದು, ಅಧಿಕಾರಿಗಳ ಮುಖದಲ್ಲಿ ಒಂದು ಬೇರೆ ರೀತಿಯಾದಂಥ ಹಮ್ಮು ಬಿಮ್ಮು ಎಲ್ಲವೂ ಕೂಡ ಕಾಣಿಸ್ತಾ ಇರುತ್ತೆ. ನನಗೆ ಇವತ್ತು ನಿಮ್ಮನ್ನು ನೋಡಿದಾಗ, ಇವತ್ತು KS ಅಧಿಕಾರಿಯಾಗಿದ್ದೀರಿ, ಬಟ್ ಯಾವ ಹಮ್ಮು ಬಿಮ್ಮು ಕಾಣಿಸ್ತಾ ಇಲ್ಲ. ಆ ಸರಳತೆ, ಸೌಜನ್ಯ ಎಲ್ಲವೂ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಹಿನ್ನೆಲೆ ಇದಕ್ಕೆ ಕಾರಣ ಆಯಿತಾ ಏನು ಅಂತ? ನೋಡಿ, ನಾನು ಮಠಮಾನ್ಯಗಳಲ್ಲಿ ಬೆಳ್ಕೊಂಡ್ಬಂದವನು, ಆಶ್ರಮಗಳಲ್ಲಿ ಬೆಳ್ಕೊಂಡ್ಬಂದಂಥದ್ದು. ಆಮೇಲೆ ಭಿಕ್ಷೆ ಎತ್ತಿ ಬೆಳ್ಕೊಂಡ್ಬಂದವನು, ಮನೆಗೆ ಹೋಗಿ ರೊಟ್ಟಿ ಎತ್ತಿ. ಹಾಗಾಗಿ ನನಗೆ ಸಮಾಜದ ಪಲ್ಸು ಗೊತ್ತಿದೆ. ನಾನು ಕೆಳದಿಂದ ಮೇಲೆ ಬಂದವನಾಗಿರೋದ್ರಿಂದ ನನಗೆ ಆ ಥರದ್ದು ಯಾವುದು ಅಧಿಕಾರ ಅಂತ ನನಗೆ ಹಾಗೆಂದು ಅನಿಸೋದಿಲ್ಲ. ಇದು ನನ್ನೊಂದು ಕಾಯಕ, ನನ್ನ ವೃತ್ತಿ ಇದು. ನಾನು ಓದಿದ್ದೀನಿ, ಅದಕ್ಕೊಂದು ಪೋಸ್ಟ್ ಸಿಕ್ಕಿದೆ,
ಅದು ಪ್ರಯತ್ನ ಮಾಡಿದ್ದೀನಿ, ಸಿಕ್ಕಿದೆ ಅನ್ಬೋದು, ಅಥವಾ ಇನ್ನೇನಾದರೂ ಅನ್ಬೋದು. ಬಟ್ ಆದರೂ ನಾನು ಮೆರಿಟ್ ಮೇಲೆ ಬಂದಿದ್ದೀನಿ. ಇವನ್ ಅದಕ್ಕೆ KIT, ಹೈಕೋರ್ಟ್, ಸುಪ್ರೀಂ ಕೋರ್ಟ್ವರೆಗೂ ಹೋರಾಟ ಮಾಡಿಯೇ ನಾವು ಪಡ್ಕೊಂಡ್ಬಂದಿದ್ದೀವಿ. ಅದು ಯಾವುದು ಸರಳ ಸಿಕ್ಕಿಲ್ಲ. ಇವನ್ ಅದೇ ಹೋರಾಟದಲ್ಲಿ ಈಗಲೂ ಇದ್ದೀವಿ. ಈಗ ನಾನು IAS ಪರೀಕ್ಷೆ ಬರೆದಿದ್ದೀನಿ, ಅದೆಲ್ಲ ಯಾರೋ ಸುಪ್ರೀಂ ಕೋರ್ಟ್ನಲ್ಲಿ ಹಾಕ್ಕೊಂಡಿದ್ದಾರೆ. ಈ ಥರದ್ದು ಏನೋ ಇರುತ್ತಲ್ಲ, ತಾಂತ್ರಿಕ ತೊಂದರೆ. ಸೊ ಹೋರಾಟ ಅನ್ನೋದು ನನ್ನ ಬದುಕಿನ ಅವಿಭಾಜ್ಯ ಅಂಗ. ಅದು ಕೇವಲ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಪಡೆಯುವ ಹೋರಾಟ ಅಲ್ಲ, ಅದು ಒಂದು ಸಾಮಾಜಿಕ ಕಳಕಳಿ ಹೋರಾಟ. ಅದು ನನ್ನ ಬರಹದಲ್ಲಿನೂ ಅದು ಕಾಣ್ತದೆ, ನನ್ನ ಕವಿತೆಗಳಲ್ಲಿ, ನನ್ನ ನಾಟಕಗಳಲ್ಲಿ, ಅಥವಾ ನಾನು ಮಾಡೋ ಪಾತ್ರಗಳಲ್ಲಿ ಕಾಣ್ತದೆ, ಅಥವಾ ಒಬ್ಬ ನಟನಾಗಿಯೂ ಆ ಥರದ ಅಭಿವ್ಯಕ್ತಿ ವ್ಯಕ್ತಪಡಿಸ್ತಾ ಇರ್ತೀವಿ ಅನ್ನೋಂಥದ್ದು. ಆ ಹೋರಾಟ ಅನ್ನೋದು ಬದುಕಿನ ಅವಿಭಾಜ್ಯ ಅಂಗವೇ ಆಗಿರೋದ್ರಿಂದ ನನಗದು ಏನಂತೀರಿ, ಆ ಥರದ ಹಮ್ಮು ಬಿಮ್ಮು ಅಥವಾ ಅದು ಕಿರೀಟ, ನಾನೊಬ್ಬ ಅಧಿಕಾರಿ ಅಂದ ತಕ್ಷಣ ನನಗೊಂದು ಕೊಂಬುಗಳು ಬಂತೋ, ಕಿರೀಟ ಬಂತೋ ಅಂತ ನನಗೆಂದೂ ಅನಿಸಿಲ್ಲ. ಅದು ಆಮೇಲೆ ಈ ಅಧಿಕಾರಿ ಆಗಿರೋದು ನಾನು ಭಾಳ ದೊಡ್ಡ ಸಾಧನೆ ಅಂತ ಎಂದೂ ಅಂದ್ಕೊಂಡೂ ಇಲ್ಲ. ಅದೊಂದು ನನ್ನ ಬದುಕಿನ ಒಂದು ರೊಟೀನಾಗಿ ನಾನು ಕಷ್ಟಪಟ್ಟಿದ್ದಕ್ಕೆ ಸಿಕ್ಕಂಥ ಒಂದು ಪ್ರತಿಫಲ ಅನ್ನುವಂಥದ್ದು, ಅಥವಾ ಒಂದು ವೃತ್ತಿಯಾಗಿನೋ, ಒಂದು ಉದ್ಯೋಗವಾಗಿನೋ, ಹೀಗೆ ಎಲ್ಲರೂ ಥರ ನೀವೊಬ್ಬ ನೋಡಿ, ನೀವು ನಿಮ್ಮ ವೃತ್ತಿ ಒಬ್ಬ ನಿರೂಪಕನಾಗಿ ನೀವು ನಿರ್ವಹಣೆ ಮಾಡ್ತಾಯಿದ್ದೀರಿ. ನಾನು ಸರ್ಕಾರ ನನಗೆ ಸಂಬಳ ಕೊಡ್ತಾ ಇದೆ, ನಾನು ನನ್ನ ಕೆಲಸ ಮಾಡ್ತಾಯಿದ್ದೀನಿ. ಆದರೆ ಒಂದು ಕನಿಷ್ಠ ಸಾಮಾಜಿಕ ಕಾಳಜಿನೋ ಅಥವಾ ಒಂದು ಸಮಾಜದ ಒಂದು ಹಿತಚಿಂತನೆ, ಈ ಥರದ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ ಅನ್ನುವಂಥದ್ದು. ಅಲ್ಲ, ಎಲ್ಲರೂ ಹಿಂಗೆ ಯೋಚನೆ ಮಾಡಿಬಿಟ್ರೆ, ಎಲ್ಲರೂ ಯೋಚನೆ ಮಾಡಬೇಕು. ಮಾಡಿದ್ರೆ ನೋಡಿ, ನಾವು ಅಧಿಕಾರಿಶಾಹಿ ಮನಸ್ಸು ಮಾಡಿದ್ರೆ ಸಮಾಜವನ್ನು ಭಾಳ ಬೇಗ ಬದಲು ಮಾಡ್ಬೋದು. ಅದು ಆ ಶಕ್ತಿ ಇದೆ, ಅಧಿಕಾರಶಾಹಿಯಲ್ಲಿ ಅದಿದೆ. ಮತ್ತು ರಾಜಕೀಯದಲ್ಲಿ ಇಚ್ಛಾಶಕ್ತಿ ಇದ್ದರೆ ಸಾಕಷ್ಟು ಬದಲಾವಣೆ ಮಾಡ್ಬೋದು. ಅದು ನೀವು ಗಮನಿಸ್ತಾ ಇರ್ತೀರಿ, ಯಾವುದೇ ಸರ್ಕಾರ ಆಗಿರ್ಬೋದು, ಒಂದಷ್ಟು ಬದಲಾವಣೆಗಳನ್ನು ನಮ್ಮ ಈಗಿನ ಇರೋ ಸರ್ಕಾರನೂ ಮಾಡಿರ್ತದೆ, ಹಿಂದಿನ ಸರ್ಕಾರಗಳು ಮಾಡಿರ್ತದೆ. ಈ ಬದಲಾವಣೆಗಳು ನಡೀತಾನೆ ನಾವು ಮತ್ತೆ ಹೊಸ ಹೊಸ ಚಾಲೆಂಜಸ್ಸಿಗೆ ನಾವು ತಯಾರಿ ಆಗ್ತಾ ಇರ್ತೀವಿ ಅನ್ನುವಂಥದ್ದು. ಆಮೇಲೆ ಎಲ್ಲವೂ ರಾತ್ರೋತ್ರಿ ಬದಲಾವಣೆ ಆಗೋದಿಲ್ಲ. ಆದರೆ ಇಚ್ಛಾಶಕ್ತಿ ಇದ್ದರೆ ಅದು ಅಧಿಕಾರದ ಶಾಹಿಯಲ್ಲಿನೂ ಆಗಿರ್ಬೋದು, ರಾಜಕಾರಣಿಯಲ್ಲಿನೂ ಆಗಿರ್ಬೋದು, ಮತ್ತು ಸಮಾಜದ ಪ್ರಜ್ಞಾವಂತ ಜನಗಳಲ್ಲಿ ಭಾಳ ಮುಖ್ಯ. ನೋಡಿ, ಪ್ರಜಾಪ್ರಭುತ್ವ ಅಂದರೆ ಬರೀ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳ ಸರ್ಕಾರ ಅನ್ನೋದು ಒಂದು ಭಾಗ. ಆದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಜೊತೆಗೇ ನಮಗೆ ಸಂವಿಧಾನ ಪ್ರಜ್ಞಾವಂತ ಜನಗಳ ಸಂಘ ಸಂಸ್ಥೆಗಳು, ಮಾಧ್ಯಮ, ಪತ್ರಿಕೆ, ವಿವಿಧ ಮಾಧ್ಯಮಗಳು, ಅಥವಾ ಪ್ರಜ್ಞಾವಂತ ಸಂಘ ಸಂಸ್ಥೆಗಳು, ಪ್ರಜ್ಞಾವಂತ ಜನಗಳಿದಾರಲ್ಲ, ಆ ಜನಗಳು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಕಾನೂನು ಎಷ್ಟು ನಮಗೆ ಪೂರಕವಾಗಿದೆ ಅಂದರೆ, ಒಬ್ಬ ವ್ಯಕ್ತಿ ಅವನು ಯಾವನೋ ಇರ್ಬೋದು, ನಾನು ಅದು ಯಾವುದು ಹೇಳೋದಿಲ್ಲ ನಿಮಗೆ ವಾಚಾಳಿಯಾಗಿ, ಒಂದು ವ್ಯವಸ್ಥೆಯನ್ನು ಬದಲು ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಂದು ಅಪ್ಲಿಕೇಶನ್, ಆನ್ಲೈನಲ್ಲಿ ಒಂದು ಅಪ್ಲಿಕೇಶನ್ ಹಾಕೋದಾದರೆ ಇವತ್ತು ಸುಪ್ರೀಂ ಕೋರ್ಟ್ ಹಿಡ್ಕೊಂಡು, ಹೈಕೋರ್ಟ್ ಹಿಡ್ಕೊಂಡು ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡಿದ್ದೀವಿ, ನೋಡ್ತಾನೂ ಇದ್ದೀವಿ. ಹಾಗಾಗಿ ಇಂಥ ಅದ್ಭುತವಾದಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಅದರಲ್ಲೂ ವಿಶೇಷವಾಗಿ ನ್ಯಾಯಾಂಗ ಒಂದು ತೀಕ್ಷ್ಣವಾದ ನಿಗಾ ಇಡಲಿಕ್ಕೆ ಸಾಧ್ಯ ಆಗೋದಾದರೆ ಖಂಡಿತ ಸಮಾಜವನ್ನು ಭಾಳ ಉನ್ನತವಾದ ಸ್ಥಿತಿಗೆ ಒಯ್ಯಲಿಕ್ಕೆ ಸಾಧ್ಯ ಇದೆ. ಮತ್ತು ಕಟ್ಟಕಡೆಯ ದಟ್ಟ ದರಿದ್ರ ಅಂತ ಯಾರಿದ್ದಾರೋ, ಅಥವಾ ನಾವೇನು ಇದ್ವಿ, ಅಥವಾ ಈಗ ನನ್ನ ಜೊತೆನೂ ಇದ್ದಾರೆ ನೋಡಿ, ನನ್ನ ಹಳ್ಳಿಯಿಂದ ನಾನೊಬ್ಬ ಬಂದಿರ್ಬೋದು, ಅಥವಾ ನನ್ನ ಜೊತೆ ಇನ್ನೊಂದು 2-3 ಜನ ಬಂದಿರ್ಬೋದು. 140 ಕೋಟಿ ಜನಗಳಲ್ಲಿ ನಿಮ್ಮಂಥವ್ರು ಎಷ್ಟು ಇದ್ದೀವಿ ನಾವು? ಭಾಳ ಅಂದರೆ ನಿಮಗೊಂದು 5-10% ಜನಗಳು. ಇನ್ನೂ 90% ಜನಗಳು ಅಲ್ಲೇ ಇದ್ದಾರಲ್ಲ, ಅವ್ರ ಬಗ್ಗೆ ಯಾರು ಮಾತಾಡೋರು? ಹಾಗಾದರೆ ಎಲ್ಲರೂ ನಾವು ಭ್ರಷ್ಟಾಚಾರಗಳ ಬಗ್ಗೆ ಮಾತಾಡ್ತೇವೆ, ಅವ್ರು ಅಷ್ಟು ತಿಂದರು ಅಂತ ಮಾತಾಡ್ತೇವೆ, ಇವ್ರು ಇಷ್ಟು ತಿಂದರು ಅಂತಲೇ ಮಾತಾಡ್ತೀವಿ. ಸರಿ, ಹಾಗಾದರೆ ಅದ್ರ ಸುಧಾರಿಸೋರು ಯಾರಾಗಾದರೆ? ಯಾರಾದರೂ ಮಾಡಬೇಕಲ್ಲ. ಸೊ ನಾವು ಬರೀ ಮಾತಾಡೋರೇ ಆದರೆ ಅದರ ಬದಲಾವಣೆ ಮಾಡಬೇಕು ಅಂದಾಗ ನಾವು ಒಂದಷ್ಟು ರಿಸ್ಕ್ ತೊಗೊಂಡು ಕೆಲಸ ಮಾಡಬೇಕಾಗತ್ತೆ. ಆ ರಿಸ್ಕ್ ನಾವು ತೊಗೊಳ್ಳದೆ ಹೋದರೆ ಮತ್ತು ನಾವು ಅಲ್ಲಿದ್ದ ಯಾಕೆ ಇರಬೇಕಾಗಾದರೆ? ಆ ಥರ ಅನಿಸಿದೆ ನನಗೆ. ಅಲ್ಲ, ಆ ಥರದ್ದು ಒಂದಷ್ಟು ಬೇರೆ ಬೇರೆ, ನಾನು ಗುಲ್ಬರ್ಗ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಇದ್ದಾಗೋ ಆ ಥರದ್ದು, ಅಥವಾ ಯಾದಗಿರಿಯಲ್ಲಿ ಇದ್ದಾಗನೋ, ಅಥವಾ ಇನ್ನು ಬೇರೆ ನಮ್ಮ ಇಲಾಖೆಗಳಲ್ಲಿ ಇದ್ದಾಗ ಆ ಥರ ಅನಿಸಿದೆ, ಹಾಗೆ ಮಾಡಿದ್ದೀನಿ. ಬಟ್ ಆ ಥರದ್ದು ಏನಾಗುತ್ತೆ ಮಾಡಿದಾಗ ಒಂದಷ್ಟು ಗೋಲ್ಗಳಾಗ್ತವೆ, ಒಂದಷ್ಟು ಬೌನ್ಸ್ ಆಗ್ತವೆ, ರಿವರ್ಸ್. ಎಲ್ಲ ಒಂದು ಕಡೆ 5 ತಿಂಗಳಿಗೆ ಟ್ರಾನ್ಸ್ಫರು ಆಗಿದ್ರೆ ಆಗಿದೆ, ಆ ಥರ ಆಗಿದೆ. ನನಗೇನು ಎಲ್ಲಿವರೆಗೂ ಒಂದು 25-26 ಟ್ರಾನ್ಸ್ಫರ್ ಆಗಿದೆ. ಒಂದು 14ನೇ ಇಲಾಖೆನೂ ನಾನು ಇರೋದು, ಅದೆಲ್ಲನೂ ಇದೆ. ಬಟ್ ನಾನು ಆ ಥರದ್ದು ಎಂದೂ ಹಂಗೆ ಅಂದ್ಕೊಂಡಿಲ್ಲ. ಇವತ್ತು ಇಲ್ಲಿದ್ದೀನಿ, ನಾಳೆ ಇನ್ನೊಂದು ಇರ್ತೀನಿ. ನನಗೆ ಸರ್ಕಾರ ಎಲ್ಲಿ ಹೋದ್ರೂ ಸಂಬಳ ಕೊಡ್ತದೆ, ನನಗೆ ಸಂಬಳ ಬರೋದ್ರಿಂದ. ಬಟ್ ಸಂಬಳ ಬರ್ತದೆ ನಿಜ, ಒಂದಷ್ಟು ಲೇಟು ಆಗಿದೆ. ಒಂದಷ್ಟು ದಿನ ಸಹಜವಾಗಿ ವೇಟಿಂಗ್ ಫಾರ್ ಪೋಸ್ಟಿಂಗ್ ಅಂತ ಇರ್ತದೆ,
ಸಂಬಳಗಳು ಹೆಲ್ಡಪ್ ಆಗ್ತದೆ, ಇನ್ನು ನಂದು ಯಾವುದೋ ಇನ್ನೊಂದು 2 ತಿಂಗಳು ಸಂಬಳ ಬರಬೇಕು ಈ ಥರದ್ದೆಲ್ಲ ಇರ್ತದೆ. ಬಟ್ ಅದಕ್ಕೆಲ್ಲವೂ ರೆಡಿಯಾಗಿರಬೇಕು. ನಾವು ಆ ಥರದ್ದು ಇಲ್ಲದೆ ಹೋದಾಗ ನೋಡಿ, ನಮಗೆ ಈ ಕಲೆ ಸಾಹಿತ್ಯ ಸಂಸ್ಕೃತಿ ಅಥವಾ ನಾನೊಬ್ಬ ಲಿಟ್ರೇಚರ್ ವಿದ್ಯಾರ್ಥಿಯಾಗಿ ಅಥವಾ ನನಗೆ ಭಾಳ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಗುರುಗಳು ಏನಂತೀರಿ, ಕಿರಂ ನಾಗರಾಜ್ ಅಂತವರು, DR ನಾಗರಾಜ್ ಅಂತವರು, ಅಥವಾ ನಮ್ಮ ಚಂಪಾ ಅಂತವರು, ಅಥವಾ ಸಿದ್ಧಲಿಂಗಯ್ಯ ಅಂತವರು, ಗಿರಡ್ಡಿ ಗೋವಿಂದರಾಜ್ ಅಂತವರು, ಈ ಭಾಳ ದೊಡ್ಡ ದೊಡ್ಡ ಜನಗಳ ಸಾಂಗತ್ಯ ಸಂಪರ್ಕ ಬಂದು ಆ ಪ್ರಭಾವ ನಮ್ಮ ಮೇಲೆ ಸಿದ್ಧಲಿಂಗಯ್ಯ ಅಂತವರು. ಮತ್ತು ಏನು ಪ್ರಯೋಜನ ಏನಾಗಾದರೆ ಸರ್, ಒಂದು ಪ್ರಶ್ನೆ ಕೇಳಿ ನಾನು ನಿಮ್ಮ ಬದುಕಿನ ಕತೆಗೆ ಬರ್ತೀನಿ. ಅಪ್ಪಿತಪ್ಪಿ ನಿಮ್ಗೆ ಸರಿಯಾದ ಸಂದರ್ಭಕ್ಕೆ ಸರಿಯಾದಂಥ ಎಜುಕೇಷನ್ ಸಿಕ್ಕಿಲ್ಲ ಅಂತಾಗಿದ್ರೆ ನಿಮ್ಮ ಪರಿಸ್ಥಿತಿಗೆ ಇವತ್ತು ಎಲ್ಲಿ ಇರ್ತಿದ್ರಿ ಅಂತ ನೋಡಿ. ನಾನು ಎಲ್ಲಿ ಇರ್ತಿದ್ರಿ ಅನ್ನೋದು ನೋಡಿ, ನನ್ನ ಜೊತೆ ಇದ್ದ ನನ್ನ ಸ್ನೇಹಿತ ಅಂಬಣ್ಣ ದೇಸಾಯಿ ಅಂತ, ನನ್ನ ಹಳ್ಳಿಯಲ್ಲಿದ್ದಂಥವನು, ನನ್ನ ಜೊತೆ ಓದಂಥವನು. ಅವನು ಹೈಸ್ಕೂಲ್ವರೆಗೂ ನನಗೆ 1-2 ವರ್ಷ ನಮ್ಮ ಮನೆಯಿಂದ ಬುತ್ತಿ ಅವನೇ ತಂದು ಕೊಟ್ಟಿದ್ದಾನೆ. ನನಗೆ ಅಂಜುಟಿಗೆ ನಮ್ಮ ಹಳ್ಳಿಯಿಂದ ಇನ್ನೊಂದು ಹಳ್ಳಿ ಬಳ್ಳೊಳ್ಳಿ ಹೈಸ್ಕೂಲಿಗೆ ಹೋಗಬೇಕಾದ್ರೆ ನನಗೆ ಬಸ್ ಚಾರ್ಜು ಆ ಥರ ಇರಲಿಲ್ಲ. ನಾನು ನಡ್ಕೊಂಡು ಹೋಗ್ತಿದ್ದೆ, ನಡ್ಕೊಂಡು ಬರ್ತಿದ್ದೆ. ಒಂದಿನ ಬರೋಕ್ಕಾಗದಿದ್ದಾಗ ಅಲ್ಲೇ ಇರ್ತಿದ್ದೆ, ಅವನು ಬುತ್ತಿ ತಂದು ಕೊಡ್ತಿದ್ದ. ಅವನು ಇವತ್ತು ಇಲ್ಲೇ ಬೆಂಗಳೂರಿನಲ್ಲೇ ಬಂದು ಒಂದು ಹೋಟೆಲ್ ಇಟ್ಕೊಂಡಿದ್ದಾನೆ. ನಾವು ನಮ್ಮ ಲಿಮಿಟ್ನಲ್ಲಿ ಏನು ಮಾಡ್ಬೋದು ಅನ್ನೋಂಥದ್ದು. ಈಗ ಅವನು ಹೋಟ್ಲು ಮಾಡ್ತಾಯಿದ್ದಾನೆ ಅಥವಾ ಇನ್ನೊಂದು ಕೂಲಿ ಕೆಲಸ ಮಾಡ್ತಾನೋ ಅನ್ನೋದು ಇದೆಯಲ್ಲ. ಮೋಸ್ಟ್ಲಿ ನಾನು ಅವನ ಜೊತೆ ಇದೇ ಕೂಲಿ ನಾಲಿ ಮಾಡ್ಕೊಂಡಿರ್ತಿದ್ನೋ, ಅಥವಾ ಹೋಟ್ಲು, ನಮ್ಮದು ಒಂದು ಹೋಟ್ಲಿತ್ತು, ಲಾಸ್ ಆಯಿತು, ಅಥವಾ ಅದೇ ಇನ್ನೊಂದು ಹೋಟ್ಲಿಟ್ಟು ಜೀವನ ಮಾಡ್ತಿದ್ವೋ, ಅಥವಾ ನಾವು ನೇಕಾರ ಸಮುದಾಯ, ಆ ನೇಕಾರಿಕೆ ಮಾಡಿಕೊಂಡು ಇರ್ತಿದ್ನೋ, ಏನಾದರೂ ಮಾಡ್ಕೊಂಡಿರ್ತಿದ್ದೆ. ಬಟ್ ನನಗೆ ಕೂಲಿ ಆಗಲಿ, ರೈತಾಪಿ ಕೆಲಸ ಆಗಲಿ, ಹೋಟೆಲ್ ಆಗಲಿ, ಅಥವಾ ಇದು ಯಾವುದು ಕೂಡ ಕನಿಷ್ಠ ಅಂತ ನಾನು ಎಂದು ಅಂದ್ಕೊಂಡೆ. ನಾನು ಅವೆಲ್ಲವೂ ಮಾಡಿ ಬಂದಿದ್ದೇನೆ. ಲಾಟ್ರಿ ಟಿಕೆಟ್ ಮಾರೋದು ಹಿಡ್ಕೊಂಡು, ಸಪ್ಲೈ ಮಾಡೋದು ಹಿಡ್ಕೊಂಡು, ಕೂಲಿ ಮಾಡೋದು ಹಿಡ್ಕೊಂಡು, ಹೊಲದ ಕೆಲಸ ಮಾಡೋದು, ದನ ಕಾಯೋದು, ಕುರಿ ಎಲ್ಲವೂ ಮಾಡಿದ್ದೀನಿ. ಆದರೆ ಅದು ಯಾವುದು ಕನಿಷ್ಠ ಅಂತ ನಾನು ಎಂದೂ ಅಂದಿಲ್ಲ. ಯಾಕೆ ಅಂದಿಲ್ಲ ಅಂದರೆ ಅದು ಶರಣರ ಒಂದು ಬಹಳ ದೊಡ್ಡ ಪರಂಪರೆ. ಎಲ್ಲ ಉದ್ಯೋಗವನ್ನು ಸಮಾನವಾಗಿ ನೋಡಬೇಕು ಅನ್ನುವಂಥದ್ದು, ಮತ್ತು ಎಲ್ಲ ಉದ್ಯೋಗಕ್ಕೆ ಸಮಾನ ಗೌರವ ಕೊಡಬೇಕು ಅನ್ನತಕ್ಕಂಥದ್ದು. ನಾನು ಒಂದು ಮಾತು ಸೇರಿಸ್ಬಿಡ್ತೀನಿ. ನನಗೆ ಇದೇ ಪ್ಲೇಸಲ್ಲಿ ಒಬ್ಬರು ಹಿರಿಯರು ಕೂತಾಗ ಹೇಳ್ತಾ ಇದ್ರು, ಬದುಕಿನ ಸವಿ ಯಾವುದಪ್ಪ ಅಂದರೆ, ಈಗ ಯಾರೋ ಒಬ್ಬ ಶ್ರೀಮಂತ ಕುಟುಂಬದಲ್ಲಿ ಹುಡ್ತಾನೆ ಅಂದರೆ ಆತನಿಗೆ ಬದುಕನ್ನು ಪೂರ್ಣ ಪ್ರಮಾಣದಲ್ಲಿ ನೋಡೋಕೆ ಸಾಧ್ಯನೇ ಆಗೋದಿಲ್ಲ ಅಂತೆ. ಇರೋದು ಮನುಷ್ಯನಿಗೆ ಒಂದು ಜನ್ಮ ಅಂತ ಎಲ್ಲವನ್ನೂ ನೋಡಿಬಿಡ್ಬೇಕಂತೆ. ಇವತ್ತು ನೀವು ನೋಡಿ ಬೇರೆ ಬೇರೆ ಕೆಲಸ ಮಾಡಿಬಿಟ್ಟಿದ್ದೀರಿ, ತೀರಾ ಬಡತನದಲ್ಲಿದ್ದಿರಿ, ಇವತ್ತೇನು ಯಾವುದಕ್ಕೂ ಏನೋ ಅಂಥ ಸಮಸ್ಯೆ ಇಲ್ಲ, ಆ ಒಂದು ಪೊಸಿಷನ್ ಬಂದು ಕೂತಿದ್ದೀರಿ ಅಂದರೆ ನನ್ನ ಪ್ರಕಾರ ಒಂಥರ ಪೂರ್ಣವಾಗಿ ಒಂದು ಬದುಕನ್ನು ಅನುಭವಿಸ್ತಾ ಇದ್ದೀರಿ. ಖಂಡಿತ. ನನಗೆ ಅದೇ ನೋಡಿ, ನನಗೆ ಈ ಶಿಕ್ಷಣದ ಬಗ್ಗೆ ಅಂದಾಗ, ಈ ಕೇವಲ ಶಿಕ್ಷಣ ಅಂದರೆ ಅಕಾಡೆಮಿಕ್ ಆಗಿ ಓದೋ ಪಠ್ಯ ಪುಸ್ತಕಗಳು ಅಷ್ಟೇ ಶಿಕ್ಷಣ ಅಲ್ಲ. ನನಗೆ ಆ ಥರದ ಓದಿನ ಶಿಕ್ಷಣ ಎಲ್ಲೋ ಬದುಕಿನಲ್ಲಿ ಒಂದು 10-15% ಅಂತ ಅಷ್ಟೇ ಅನ್ನಿಸ್ತದೆ ನನಗೆ. ಯಾಕಂದರೆ ಇಡೀ ಬದುಕಿದೆಯಲ್ಲ, ಅದು ದೊಡ್ಡ ವಿಶ್ವವಿದ್ಯಾನಿಲಯ. ಮತ್ತು ಆ ಬದುಕಿನ ಅನುಭವಗಳು, ಆ ಬದುಕಿನ ಏರಿಳಿತಗಳು, ಸೋಲುಗಳು, ಗೆಲುವುಗಳು ಮನುಷ್ಯನನ್ನು ಪೂರ್ಣ ಪ್ರಜ್ಞಾವಂತನಾಗಿ ಮಾಡುವಂಥದ್ದು. ಈಗ ನಾನೇ ಒಬ್ಬ ಶ್ರೀಮಂತರ ಮನೇಲಿ ಇದ್ದೆ ಅಂದರೆ ನನಗೆ ಕೆಳಗಿನ ಕಸ ಹೊಡೆಯೋನ ಕೆಲಸ ಹೇಗೆ ಗೊತ್ತಾಗ್ತಿತ್ತು, ನನಗೆ ಕಸ ಹೊಡೆಸ್ಕೊಳ್ಳೋದು ಗೊತ್ತಾಗ್ತದೆ, ಕಸ ಹೊಡೆಯೋ ಕೆಲಸ ಗೊತ್ತಾಗಲ್ಲ. ಆದರೆ ನಾನು ಕಸ ಹೊಡೆಯೋನೇ ಆಗಿರೋದ್ರಿಂದ ನನಗೆ ಕಸ ಹೊಡೆಯೋದು ಗೊತ್ತು, ಕಸ ಹೊಡೆಸ್ಕೊಳ್ಳೋದು ಗೊತ್ತು. ನಾನು ಭಾಳ ತಮಾಷೆಯಾಗಿ ಹೇಳ್ತಾ ಇರ್ತೀನಿ, ಈ ದೇಶದ ಪ್ರಧಾನಿ ಚಹಾ ಮಾರದಂಥವ್ರು, ಅಥವಾ ಈ ದೇಶ ನಮ್ಮ ನಾಡಿನ ಮುಖ್ಯಮಂತ್ರಿ ಒಬ್ಬರು ಕುರಿ ಕಾಯ್ದಂಥವ್ರು, ನಾನು ಒಬ್ಬ ದನ ಕಾಯ್ದವನು. ಯಾರು ಒಳ್ಳೆಯ ದನಗಳು ಕಾಯ್ದಿರ್ತಾರೋ, ಅಥವಾ ಯಾರು ಒಳ್ಳೆ ಕುರಿ ಕಾಯ್ದಿರ್ತಾರೋ, ಅಥವಾ ಯಾರು ಚೆನ್ನಾಗಿ ಸಪ್ಲೈ ಮಾಡಿರ್ತಾರೋ ಅಂಥವ್ರು ಇಡೀ ಸಮಾಜವನ್ನು ಏನಂತೀರಿ ನಿಯಂತ್ರಣ ಮಾಡುವಂಥದ್ದು, ಅಥವಾ ಜನಗಳನ್ನು ಆಳ್ವಿಕೆ ಮಾಡುವಂಥದ್ದು, ಅಥವಾ ಜನವನ್ನು ನಿಯಂತ್ರಣ ಮಾಡ್ಬೋದು ಅನ್ನುವಂಥದ್ದು. ಅಂದರೆ ಒಳ್ಳೆ ದನ ಕಾಯ್ದವನು ಒಳ್ಳೆ ಜನನೂ ಕಾಯ್ಬೋದು ಅಂತ ಆ ಮಾತಿನಲ್ಲಿ ತಮಾಷೆ. ನಿಮ್ಮ ಬದುಕಿನ ವಿಚಾರಕ್ಕೆ ಬರ್ತೀನಿ ಸರ್. ಇಂಡಿಯಾ ಅಂಜುಟಗಿ ಎನ್ನುವಂಥ ಭಾಗದಲ್ಲಿ ನೀವು ನಿಮ್ಮ ಆರಂಭದ ದಿನಗಳು ಹೇಗಿತ್ತು ಸರ್? ಬಾಲ್ಯ ಹೇಗಿತ್ತು? ಬಾಲ್ಯ ತುಂಬ ಏನಂತೀರಿ, ನಮ್ಮದು ತುಂಬ ಬಡತನದ ಕುಟುಂಬ, ನೇಕಾರ ಕುಟುಂಬ, ಲಿಂಗಾಯತ ಸಂಪ್ರದಾಯ. ಅವತ್ತೇ ದುಡಿಬೇಕು, ಅವತ್ತೇ ತಿನ್ನಬೇಕು. ನಮ್ಮ ತಂದೆ ಅವರು 4 ಜನ ಅಣ್ಣ ತಮ್ಮಂದಿರು. ಮಹಾದೇವಪ್ಪ ಉಪಾಸೆ ದೊಡ್ಡವರು, ನಮ್ಮ ಅಪ್ಪ ಈರಣ್ಣ ಉಪಾಸೆ 2ನೇದವರು, ಮಲ್ಲೇಶ್ ಉಪಾಸೆ 3ನೇದವರು, ಸಿದ್ದಣ್ಣ ಉಪಾಸೆ 4ನೇದವರು. ಆ ಮಲ್ಲೇಶ್ ಉಪಾಸೆ ಅನ್ನೋ 3ನೇದವರು ಒಂದು ಸ್ವಲ್ಪ ಕುಡಿಯೋ ಅಭ್ಯಾಸ ಇಟ್ಕೊಂಡವ್ರು ನನ್ನ ಚಿಕ್ಕಪ್ಪ. ನಾನು ಸೀರಿಯಲ್ ಬಂದರೆ ಊರೆಲ್ಲ ಡಂಗೂರು ಹೊಡಿ ಸೀರಿಯಲ್ ತೋರಿಸ್ತಿದ್ರು ಅವರು, ಅಷ್ಟು ನನ್ನ ಬಗ್ಗೆ ಅಭಿಮಾನ. ಆ ಕುಡಿತದಿಂದಾಗಿ ಒಂದು ಕುಟುಂಬಕ್ಕೆ ಒಂದಷ್ಟು ಏನಂತೀರಿ ಸಾಲುಗಳಾಗಿ, ಇನ್ನೊಂದು ನಮ್ಮದು ಸುಮಾರು ಒಂದು 18-20 ಎಕರೆ ಜಮೀನು ಮಾರಿ ನಾವು ಕಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರ್ತದೆ. ಸೊ ಜೀವನಕ್ಕೆ ದಾರಿನೇ ಇಲ್ಲ ಅಂದಾಗ ಯಾರ್ದೋ ಹೊಲದಲ್ಲಿ ಕೆಲಸ ಮಾಡೋದು. ಅಲ್ಲೇ ನಮ್ಮ BR ಪಾಟೀಲ್ ಅಂತ ನಮ್ಮಲ್ಲಿ, ಅವರು ಅವಾಗ ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷರಾಗಿದ್ದರು ಅಂತ, ಅವರು ಪಕ್ಕದ ಆಜುಬಾಜು ಹೊಲದವ್ರೆ ನಾವೆಲ್ಲ. ಅವ್ರ ಹೊಲದಾಗ ಹೋಗಿ ಕೆಲಸ ಮಾಡೋದು, ಅವ್ರ ಹೊಲದಾಗೆ ಇರೋದು, ಅವ್ರ ಮನೇಲಿ ಇರೋದು,
ಕೂಲಿ ಕೆಲಸ ಮಾಡ್ಕೊಂಡಿರೋದು, ನೇಕಾರಿಕೆ ಮಾಡ್ಕೊಂಡು ಈ ಥರದ ಜೀವನದಲ್ಲಿ ಪ್ರೈಮರಿ ವಿದ್ಯಾಭ್ಯಾಸ ನಮ್ಮಲ್ಲಿ ಅಂಜುಟಿಗೆಲ್ಲೇನೆ ಆಗಿದ್ದು ಅದು ಮಾಧ್ಯಮಿಕ. ನಮ್ಮದೆಲ್ಲ ಅವಾಗ ನೋಡಿ, ಇನ್ನು ಈಗ ಶಿಕ್ಷಣ ತುಂಬ ಮಹತ್ವ ಪಡ್ಕೊಂಡದೆ ಅನ್ನೋದು ಒಂದು. ನಮ್ಮ ಶಿಕ್ಷಣ ಅತ್ಯಂತ ಹಳ್ಳಿ ಮಟ್ಟದ ಶಿಕ್ಷಣ ಆಗಿತ್ತು. ಅಥವಾ 4, 5, 6ನೇ ಕ್ಲಾಸ್ನಲ್ಲಿ ನನಗೆ ಆ ಓದು ಅನ್ನೋದ್ರ ಬಗ್ಗೆ ಯಾವುದು ಏನೂ ಗೊತ್ತೇ ಇರಲಿಲ್ಲ. ಇವನ್ 7ನೇ ಕ್ಲಾಸ್ವರೆಗೂ ನನಗೆ ಅದು ಪ್ರಜ್ಞೆನೇ ಇರಲಿಲ್ಲ. ಅದಕ್ಕೆ ನಾವೆಲ್ಲನೂ ಶಿಕ್ಷಣ ಅಂದರೆ ಇದೇ, ದನ ಕಾಯೋದು ಒಂದು ಶಿಕ್ಷಣ, ಕೂಲಿ ಮಾಡೋದು ಒಂದು ಶಿಕ್ಷಣ, ಅಥವಾ ನಮ್ಮ ಮೇಷ್ಟ್ರ ಹೊಲಕ್ಕೆ ಹೋಗೋದು, ನೀರು ಬಿಟ್ಟು ಬರೋದು ಒಂದು ಶಿಕ್ಷಣ, ಅಥವಾ ಅವ್ರ ಮನೆಗೆ ನೀರು ಹಾಕೋದು, ಇವೆಲ್ಲ ಶಿಕ್ಷಣನೇ ನನಗೆ. ನಾನು ಅದನ್ನು ತಮಾಷೆಗೆ ಹೇಳಿದ್ರು ನನಗೆ ನಿಜವಾಗಿ ಅದು ಬೇಕು ಅನಿಸುತ್ತೆ. ಇವಾಗ ನಾನು ಅಕಾಡೆಮಿಕ್ಕಾಗಿ ಯೂನಿವರ್ಸಿಟಿ PhD ಮಾಡುವವರೆಗೂ ಓದಿದ್ದೀನಿ ನಾನು, ಇತ್ತೀಚೆಗೆ ಹಂಪಿ ಯೂನಿವರ್ಸಿಟಿಗೆ. ಆದರೆ ಆ ಶಿಕ್ಷಣನೂ ಬದುಕಿ ಬೇಕು ಅಂತ ನನಗೆ ಅನಿಸುತ್ತೆ. ನಾನು ಇವಾಗ ತಮಾಷೆಯಾಗಿ ಹೇಳ್ತೀನಿ, ನಾವು ಮಾಸ್ಟ್ರ್ ಹೊಲಕ್ಕೆ ಹೋಗ್ತಿದ್ವಿ, ಮನೆಗೆ ಹೋಗ್ತಿದ್ವಿ, ನೀರು ಹಾಕ್ತಿದ್ದೀವಿ, ದನ ಕಾಯ್ತಿದ್ದೀವಿ ಅನ್ನೋದು ಕೂಡ ಅದು ಭಾಳ ದೊಡ್ಡ ಶಿಕ್ಷಣನೇ. ಬಟ್ ಅಕಾಡೆಮಿಕ್ ಅಲ್ಲದೇ ಇರುವ ಬದುಕಿನ ಶಿಕ್ಷಣ ಅದು. ನಾವು ಬೇರೆಯವರದನ್ನೆಲ್ಲ ತಮಾಷೆಯಾಗಿ ನೋಡ್ತೀವಿ, ಅಥವಾ ನಾನು ಹಂಗೆ ಅಂತೀನಿ. ಅದು ನಾನು ಸುಮ್ಮನೆ ಸಾಮಾನ್ಯ ದೊಡ್ಡ ಕುರುಕ್ಷೇತ್ರ ಇತ್ತು ನಮ್ಮದೆಲ್ಲ ಅಂತ. ಅಂದರೆ ಆ ಥರದ್ದು ಶಿಕ್ಷಣದಲ್ಲೇ ಬೆಳೆದಂಥವು ನಾನು ಅಂತ. ನನಗೆ 7ನೇ ಕ್ಲಾಸ್ವರೆಗೂ ಈ ಓದು ಬರಹ ಆ ಥರದ್ದು ಏನೂ ಗೊತ್ತಿರಲಿಲ್ಲ. ನನಗೆ ಅದು ಗೊತ್ತಾಗಿರೋದೇ ನನ್ನ ಪಕ್ಕದಲ್ಲಿರೋ ಬಳ್ಳುಳ್ಳಿ ಅನ್ನುವಂಥ ಹೈಸ್ಕೂಲಿಗೆ ಹೋದಾಗ, ಶ್ರೀ ವೀರಭದ್ರೇಶ್ವರ ಮಾಧ್ಯಮಿಕ ಶಾಲೆ. ಅಲ್ಲಿ ನಾನು 7 ಮತ್ತು 8ನೇ ಕ್ಲಾಸನ್ನು, 7ನೇ ಕ್ಲಾಸು ನಾನು ಮೋಸ್ಟ್ಲಿ 3rd ರ್ಯಾಂಕ್ ಬರ್ತೀನಿ, 9ನೇ ಕ್ಲಾಸು ಫಸ್ಟ್ ರ್ಯಾಂಕ್ ಬರ್ತೀನಿ. ಅಲ್ಲಿ ನನಗೆ ಓದಲಿಕ್ಕೆ ಶುರು ಆಗುತ್ತೆ. ನನ್ನ ಹಳ್ಳಿಯಲ್ಲಿನೂ ನಮ್ಮ ಇವರು ಹಲಸಂಗಿ ಮಾಸ್ತರು ಅಂತಿದ್ದರು, ಹೊರ್ತಿ ಮಾಸ್ತರು ಇದ್ದರು, ಅಲ್ಲಬಗೊಂಡು ಮಾಸ್ತರು ಅಂತಿದ್ದರು, ಓಗೆಪ್ ಮಾಸ್ತರು ಅಂತಿದ್ದರು. ಅವರೆಲ್ಲ ತುಂಬ ಒಂದು ರೀತಿಯ ಪ್ರಭಾವ ಬೀರಿ ಬದುಕಿಗೆ ಜಾವೇನ್ ಮಾಸ್ತರ್ ಅಂತ ಒಬ್ಬರು ಇದ್ದರು, ಆ ಥರದ್ದು. ಆಮೇಲೆ ಬಳ್ಳುಳ್ಳಿಗೆ ಬಂದಾಗ ಭಾಳ ಒಳ್ಳೊಳ್ಳೆ ಮೇಷ್ಟ್ರುಗಳು ಇದ್ದರು. ನಮ್ಮ ಜಾಗೀರದಾರ್ ಇದ್ದರು, ಕಮ್ತಿ ಇದ್ದರು, ಕದ್ರಿ ಇದ್ದರು, ಪುರಾಣಿಕ್ ಇದ್ದರು, ಹಿರೇಮಠ್ ಅಂತಿದ್ದರು, ಪಾಟೀಲ್ ಅಂತಿದ್ದರು, ಸಾಂಗೋಲಿ ಅಂತಿದ್ದರು. ಇವರೆಲ್ಲರೂ ಅಲ್ಲಿ ಆ್ಯಕ್ಚುಲಿ ಓದು ಅಂದರೆ ಏನು ಅಂತ ಶುರು ಅದೇ ನನಗೆ ಬಳ್ಳೊಳ್ಳಿ ವೀರಭದ್ರೇಶ್ವರ ಹೈಸ್ಕೂಲಿಗೆ. ಬಟ್ ಅಲ್ಲಿ ನಾನು ಅಂಜುಟಿಗಿಂದ ಅಲ್ಲಿವರೆಗೂ ಹೆಚ್ಚು ಕಮ್ಮಿ ಒಂದು 10-12 ಕಿಲೋಮೀಟರ್ ಅದು. ನಾನು ನಡ್ಕೊಂಡು ಹೋಗೇ ಬರ್ತಿದ್ದೆ, ಹೋಗೋದು ನಡ್ಕೊಂಡು, ಬರೋದು ನಡ್ಕೊಂಡು. ಯಾವತ್ತು ಹೋಗಿ ಬರೋಕ್ಕಾಗಲ್ಲ, ಅವತ್ತು ನನಗೆ ದೇಸಾಯಿ ಅಂಬಣ್ಣ ನನಗೆ ಊಟ ತಂದು ಕೊಡ್ತಿದ್ದ. ಸೊ ಅದು ಒಂದು ರೀತಿ ಭಾಳ ಕಷ್ಟಕರವಾಗಿರ್ತಕ್ಕಂಥ ಹೋರಾಟದ್ದು ಜೀವನ. ನಡ್ಕೊಂಡು ನೋಡಿ, ಅದು ನನಗೆ ನೆನಪು. ನಮ್ಮಲ್ಲಿ ಟಾರ್ ರಸ್ತೆಗಳು, ಹಾಕೊಳ್ಳೋಕೆ ಚಪ್ಪಲಿ ಇರಲಿಲ್ಲ. ಆ ಚಪ್ಪಲಿ ಇಲ್ಲದೆ ಇದ್ದಾಗ ನಡ್ಕೊಂಡು ಹೋಗೋದು. ಅದು ಮೊದಲೇ ನಮ್ಮ ಬಿಜಾಪುರ ದೊಡ್ಡ ಬಿಸಿಲಿನ ನಾಡು. ಅಲ್ಲಿ 35, 40, 45 ಅನ್ನೋದು ಸಾಮಾನ್ಯ. ಹೋಗ್ಬೇಕಾದ್ರೆ ಕಾಲು, ನಮಗೆ ಹಾಕೊಳ್ಳೋಕೆ ಚಪ್ಪಲಿನೂ ಇಲ್ಲ ಅಥವಾ ಬಟ್ಟೆನೂ ಹೆಚ್ಚು ಇಲ್ಲ. ಹೋಗ್ಬೇಕಾದ್ರೆ ನಾವು ಈ ಬಾಳೆ ಗೊನೆಗಳಿರ್ತದೆ, ಬಾಳೆ ಗಿಡಗಳಿರ್ತದಲ್ಲ, ಅದ್ರ ತೊಳೆಗಳಿರ್ತದೆ. ತೊಳೆ ಅನ್ನೋದಕ್ಕಿಂತ ಅದರದೊಂದು ಸೊಪ್ಪು ಇರ್ತದಲ್ಲ, ಆ ಸೊಪ್ಪಿನ ಕಟ್ ಮಾಡಿ ಚಪ್ಪಲಿಗಳು ಮಾಡಿಕೊಂಡು ಆ ಚಪ್ಪಲಿಗಳು ಹಾಕ್ಕೊಂಡು ಸ್ಕೂಲಿಗೆ ಹೋಗ್ತಿದ್ವಿ ಅನ್ನುವಂಥದ್ದು. ಅಂದರೆ ಅದು ಕನಿಷ್ಠ ಅನುಕೂಲಗಳು. ಅಥವಾ ಹೈಸ್ಕೂಲಲ್ಲಿ ಈ ಶುಕ್ರವಾರಕ್ಕೊಮ್ಮೆ PT ಇರ್ತದೆ ನೋಡಿ, ಶನಿವಾರಕ್ಕೊಮ್ಮೆ ಫಿಸಿಕಲ್ ಎಜುಕೇಷನ್. ಅದಕ್ಕೊಂದು ಬೇರೆ ಡ್ರೆಸ್ ಕೋಡ್ ಇದೆ. ಅದು ಉಳಿದ ದಿನಗಳಿಗೆ ಬೇರೆ, ಅವಾಗ ಬೇರೆ. ವೈಟ್ ಆ್ಯಂಡ್ ವೈಟು ಈ ಥರದ್ದೇನೋ ಇತ್ತು. ನನಗೆ ಅದು ತೊಗೊಳಕ್ಕೆ ಆಗಲೇ ಇಲ್ಲ. 2 ವರ್ಷ ನನಗೆ ಆಗಲೇ ಇಲ್ಲ. ಕೊನೆಗೆ ತರಲೇಬೇಕು ಅಂತ ಅವ್ರು ನಮ್ಮ ಮಾಸ್ಟ್ರು ಹೇಳಿದಾಗ ನನಗೆ ಒಂದು, ನಮ್ಮ ಕಡೆ ಎಲ್ಲ ನೆಹರು ಶರ್ಟ್ ಅಂಗಿ, ನೆಹರು ಶರ್ಟ್ ಅಂತ ಭಾಳ ಫೇಮಸ್ ಆ ಕಡೆ. ಟೋಪಿ, ಗಾಂಧಿ ಟೋಪಿ, ನೆಹರು ಶರ್ಟು, ಪೈಜಾಮು ಆ ಕಡೆ ಉತ್ತರ ಕರ್ನಾಟಕದದು ಡ್ರೆಸ್ ಕೊಡೋದು. ಅಲ್ಲಿ ಆ ಒಂದು ನೆಹರು ಶರ್ಟ್ ಇತ್ತು. ನನಗೆ ಆ ಬಟ್ಟೆ ಶರ್ಟ್ ತೊಗೊಳಕ್ಕಾಗಲಿಲ್ಲ. ಸೊ ನಮ್ಮ ತಂದೆ ಅಥವಾ ಯಾರು, ನಮ್ಮ ತಂದೆನೇ ಇರಬೇಕು, ಅದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಡ್ರೆಸ್ ಮಾಡಿಕೊಂಡು ಹೋಗುವಂಥ. ಈ ಉದ್ದು ತೋಳು ಕಟ್ ಮಾಡಿ ಅದು ಹಾಕ್ಕೊಂಡು ಹೋದರೆ ಅಲ್ಲಿ ನಮ್ಮ ಒಬ್ಬರು ಬಿರಾದರ್ ಅಂತಿದ್ರು ಮಾಸ್ಟ್ರು, ಇಂಗ್ಲೀಷ್ ಹೇಳ್ತಿದ್ರು, ಒಳ್ಳೆ ಮಾಸ್ಟ್ರು. ಉಪಾಸ ಎದ್ದಿಂದ್ರು ಅಂತ ಎಬ್ಬಿಸಿ ನಿಂದ್ರಿಸಿ, ಈ ನಿನ್ನ ಶರ್ಟ್ ಯಾವ ಹೊಲ್ದ ನನಗೊಂದು ಬೇಕು ಅಂತ. ಅದು ತುಂಬ ಹಾಡಾಗಿತ್ತು, ಅಕ್ವರ್ಡ್ ಆಗಿತ್ತು. ಅಂದರೆ ಹಾಕೊಳ್ಳೋಕ್ಕೂ ಬಟ್ಟೆಗಳು ಇಲ್ಲ ಅನ್ನೋವಂಥದ್ದು, ಊಟ ಇಲ್ಲದೆ ಇರುವಂಥದ್ದು, ಆ ಥರದ್ದೆಲ್ಲ ಸಾಕಷ್ಟು ಸಮಸ್ಯೆಗಳು ಇದ್ದೇ ಇದಾವೆಲ್ಲ. ಹೊತ್ತಿನ ತುತ್ತಿಗೂ ಪರದಾಡಿದ್ದೀರಿ. ಹೊತ್ತಿನ ತುತ್ತಿಗೂ ಪರದಾಡಿದ್ದೀವಿ. ಅಥವಾ ಮನೆಗೆ ಹೋದ್ರೆ ಊಟ ಸಿಗಲ್ಲ ಅಂಥೇಳಿ ಶಾಲೆಗಳಲ್ಲಿ ನಾನು ಧಾರವಾಡಕ್ಕಿದ್ದಾಗೆಲ್ಲ, ಅಂದರೆ ನಾನು 9ನೇ ಕ್ಲಾಸ್ ಇಲ್ಲಿ ಮುಗಿದ ತಕ್ಷಣ 10ನೇ ಕ್ಲಾಸಿಗೆ ಧಾರವಾಡಕ್ಕೆ ಹೋಗ್ತೀನಿ. 10 ಮತ್ತು PUC ಡಿಗ್ರಿ ಎಲ್ಲ ಧಾರವಾಡದಲ್ಲಿ. ಅಲ್ಲಿ ಇನ್ಯಾರ್ದೋ ಮನೇಲಿ ಇರ್ತೀನಿ. ಆಮೇಲೆ ನಾವು ಕಲ್ಯಾಣ ಮಠ ಸೇರ್ಕೊಳ್ತೀನಿ. ಆಮೇಲೆ ಅಲ್ಲಿ ಇದ್ದಾಗ, ಸೊ ರಜೆಗಳೆಲ್ಲ ಇದ್ದಾಗ ಮನೆಗೆ ಹೋದ್ರೂ ಊಟ ಇಲ್ಲ, ಇಲ್ಲೇ ಇದ್ದರೆ ಅಲ್ಲೇ ಶಿಬಿರಗಳೆಲ್ಲ ಇರ್ತವೆ ನೋಡಿ, ನಾಟಕ ರಚನಾ ಶಿಬಿರ ಅಥವಾ ರಂಗ ತರಬೇತಿಗಳು. ಅಲ್ಲಿ ಹೋದ್ರೂ ಊಟ ಎಲ್ಲ ಕೊಡ್ತಿದ್ರಲ್ಲ. ಹಾಗಾಗಿ ಅಲ್ಲಿ ಊಟ ಇರುತ್ತೆ ಅಂತೇಳಿ ಆ ಶಿಬಿರಗಳೆಲ್ಲ ಸೇರಿಕೊಂಡು ನಾಟಕ ರಚನಾ ಶಿಬಿರಗಳು ಮಾಡಿದ್ದೀನಿ. ಅಥವಾ ನಾಟಕ ತರಬೇತಿಗಳು, ನಮ್ಮ ಅನಿರುದ್ಧ, ಅರುಂಧತಿ, ಇವರು ವಿಷ್ಣುವರಳಿ, ಅವರೆಲ್ಲ ನಾವೆಲ್ಲ ಒಟ್ಟಿಗೆ NSD RRC ಶಿಬಿರಾರ್ಥಿಗಳು. ಅಂದರೆ ಊಟ ಸಿಗುತ್ತೆ ಅನ್ನೋ ಆಸೆ ಇಟ್ಕೊಂಡೆ ನಾಟಕ
ಕಲ್ತೀವಿ ಅನ್ನುವಂಥದ್ದು. ಅದೇ ಬದುಕಾಗ್ಬಿಡ್ತು ನೋಡಿ. ಅದೇ ಬದುಕಾಗ್ಬಿಟ್ಟು ನೋಡಿ ನನಗೆ ನೋಡಿ ನಮ್ಮಲ್ಲೆಲ್ಲ ನಾಟಕ ಈ ಕಲೆ ಸಾಹಿತ್ಯ ಸಂಸ್ಕೃತಿ ಅಂತ ಏನು ಮನೆಯಲ್ಲಿ ಆ ಬ್ಯಾಕ್ಗ್ರೌಂಡ್ ಏನು ಇರಲಿಲ್ಲ. ಬಟ್ ನಮ್ಮ ತಂದೆ ದಿನಾಲೂ ದೇವಸ್ಥಾನಗಳಿಗೆ ಹೋಗಿ ಭಜನೆ ಮಾಡ್ತಿದ್ರು. ಹತ್ರ ಈ ಸತ್ರೆ ಕೆಟ್ಟರೆ ಭಜನೆ ಮಾಡ್ತೀವಿ, ಯಾರೋ ಸತ್ರೆ ರಾತ್ರಿ ಗಳಿಬೇಕಾದ್ರೆ ಭಜನೆ ಮಾಡ್ತಾರೆ ಹಳ್ಳಿ ಕಡೆ, ನಿಮ್ಗೆ ಗೊತ್ತಿರ್ಬೋದು. ಅದೇ ಥರ ಇನ್ನೇನಾದರೂ ಪೂಜೆ ಪುನಸ್ಕಾರ ಇದ್ದಾಗ ಭಜನೆ ಮಾಡೋದು, ಆ ಥರದ್ದು ಮಾಡ್ತಿದ್ರು. ಆ ಥರದ್ದು ಬಿಟ್ಟರೆ ಅಥವಾ ನಮ್ಮ ತಂದೆ ಓದ್ದವರಲ್ಲ ಅಂತ ಓದು ಬರಲಿಲ್ಲ, ಸುಮ್ಮನೆ ಓದುವ ಏನಂತೀರಿ ಬರೀ ಒಂದು ಲೈನ್ ಓದುವಂಥ ಅಟ್ಟೆ ಅವರಿಗೆ ಇದ್ದಂಥ. ಅವಾಗ 2ನೇ ಕ್ಲಾಸ್ ಏನೋ ಓದಿದ್ರು. ನಮ್ಮ ತಾಯಿಗೆ ಓದೇ ಅಕ್ಷರಗಳೇ ಇವತ್ತಿಗೂ ಗೊತ್ತಿಲ್ಲ. ಸೊ ಓದಲಿಕ್ಕೆ ಇಲ್ಲದೆ ಅಥವಾ ಶಿಕ್ಷಣ ಇಲ್ಲದೆ ಇರೋ ಮನೆಯಲ್ಲಿ ನಾವು ಶಿಕ್ಷಣ ಪಡೆಯೋದು ಕೂಡ ದೊಡ್ಡ ಹೋರಾಟನೇ ಆಗಿದೆ. ಅದು ಅಕ್ಷರ ಕಲಿಕೆಗಾಗಿ ದೊಡ್ಡ ಹೋರಾಟ. ಅದು ಇಲ್ಲಿವರೆಗೂ PhD ಆಗುವವರೆಗೂ ನಾನು ಅದಕ್ಕೇ PhD ಮಾಡಬೇಕು ಅಂತಲೇ ನೋಡಿ ಏನಾಗುತ್ತೆ ಈ ನಮ್ಮಲ್ಲಿ ಈ ಶಿಕ್ಷಣದ ಬಗ್ಗೆ ಅಥವಾ ಈ ಪ್ರಯತ್ನಗಳ ಬಗ್ಗೆ ನಮ್ಮ ಜಾತಿಗಳು ನಮ್ಮ ಧರ್ಮಗಳು ಒಂದಷ್ಟು ನಿಯಂತ್ರಣವನ್ನು ಮಾಡ್ತಾ ಇರ್ತವೆ ಅನ್ನೋದಕ್ಕೆ ಒಂದು ಸುಮ್ಮನೆ ನನ್ನ ಉದಾಹರಣೆ. ನಾನು PUC ಡಿಗ್ರಿ ಮುಗಿಸ್ಕೊಂಡು ನಮ್ಮ ಕರ್ನಾಟಕ ಕಾಲೇಜ್ ಇನ್ನೇನು ಮುಗೀತದೆ, ಡಿಗ್ರಿ ಆದಮೇಲೆ ನನ್ನ ಮಗ ಏನು ಮಾಡ್ತಾನೆ ಅಂತ ನಮ್ಮ ತಂದೆ ಅಲ್ಲೊಬ್ಬರು ಜ್ಯೋತಿಷಿ ಹತ್ರ ಕರ್ಕೊಂಡು ಹೋಗ್ತಾರೆ. ಅವರು ಚನ್ನಮಲ್ಲ ಹಿರೇಮಠ ಅಂತ, ಅವರು ನನಗೆ ಭಾಳ ಪರಿಚಿತರೆ, ಬೇಕಾದವರೇ, ಆದರೆ ಅವರು ಕವಡೆ ಜ್ಯೋತಿಷಿ ಹೇಳುವಂಥವ್ರು. ಸೊ ನಮ್ಮ ತಂದೆ ಕೇಳ್ತಾನೆ ನನ್ನ ಮಗ ಡಿಗ್ರಿ ಆಯಿತು ಮುಂದೆ ಏನು ಮಾಡ್ತಾನೆ ಅಂತ. MA ಮಾಡ್ತಾನ ಅಂತ ಅವ್ರು ಕವಡೆ ಹಾಕ್ತಾರೆ, ಇಲ್ಲ ಆಗಲ್ಲ ಅಂತಾಗುತ್ತೆ. ಹೋಗಲಿ PhD ಮಾಡ್ತಾನ, ಆಗಲ್ಲ ಅಂತಾಗುತ್ತೆ. MA ಮಾಡೋದನ್ನು PhD ಏನು ಮಾಡ್ತಾನೆ ಅಂತ. ಹೋಗಲಿ KS ಮಾಡ್ತಾನ ಅಂತ, ಅದು ಆಗೋದಿಲ್ಲ. ಮತ್ತು ಏನು ಮಾಡ್ತಾನೆ, ಏನಾದರೂ ಒಂದು ಉದ್ಯೋಗ ಮಾಡ್ಕೊಂಡು ಜೀವನ, ಅಥವಾ ನೀವು ನೇಕಾರಲ್ಲ ನೇಕಾರಿಕೆ ಮಾಡಿಕೊಂಡು ಜೀವನ ಕಟ್ಕೊಳ್ಳಿ ಅನ್ನೋಂಥದ್ದು ಒಂದು ಫಲಿತಾಂಶ ಬಂದಿರ್ತದೆ. ಅಂದರೆ ನಾನು ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ, ಆದರೆ ಆಗಿನ ಆ ಫಲಿತಾಂಶ, ಆ ನಂಬಿಕೆ. ಸೊ ಅದು ನಮ್ಮ ತಂದೆಗೆ ಮತ್ತು ನನಗೂ ಅದು ಆ ಥರ ಒಂದು ನನಗೆ ನಂಬಿಕೆ ಇರಲಿಲ್ಲ, ಬಟ್ ನಮ್ಮ ತಂದೆಗೆ ಅದೆಲ್ಲ ನಂಬಿಕೆ ಇತ್ತು. ನಮ್ಮ ತಾಯಿ ತಂದೆ ಅದೆಲ್ಲ ಇವತ್ತಿಗೂ ನಂಬಿಕಸ್ತರೆ. ಬಹುಸಂಖ್ಯಾತ ಆಸ್ತಿಕರ ಮಧ್ಯೆ ನಾನು ಏಕೈಕ ನಾಸ್ತಿಕ ಅಂದಂಗೆ ಮನೆಯಲ್ಲಿ. ನನಗೆ ಆ ಥರದ್ದು ಯಾವ ನಂಬಿಕೆಗಳಿಲ್ಲ. ಯಾವ ದೇವರು ಧರ್ಮ ಅಥವಾ ದೇವರೇ ಎದುರುಗಡೆ ಬಂದರೆ ಹೋಗಪ್ಪ ನನ್ನ ಕೆಲಸದಲ್ಲಿ ಬಿಜಿ ಇದ್ದೀನಿ ನೀನು ಆಮೇಲೆ ಬಾ ಅಂತ ಹೇಳೋ ಮನಸ್ಥಿತಿಯೋ ನನಗೆ ಆ ಥರದ್ದು ಯಾವುದಿಲ್ಲ. ಸೊ ಅದು ಬಂದಾಗ ಅದು ನೋಡಿ ನನಗೆ ಅದು ಹೆಚ್ಚು ವರ್ಕ್ ಮಾಡ್ತು ಅಂತ ಅನ್ನಿಸ್ತದೆ. ಈ ಜ್ಯೋತಿಷ್ಯ ಅನ್ನೋದು ನಿಜ ಆಗಿದ್ದರೆ ನಾನೇನು ಓದಬಾರ್ದಿತ್ತು. ಅವಾಗ ನಾನು MAನೂ ಪಾಸ್ ಆಗಬಾರ್ದಿತ್ತು, ನಾನು PhD ಮಾಡಬಾರ್ದಿತ್ತು, ನಾನು KS ಮಾಡಬಾರ್ದಿತ್ತು. ನಾನು ಹಂಗೆ ನೋಡಿದ್ರೆ UGC ನೆಟ್ಟು ಫಸ್ಟ್ ಇಯರ್ MA ಇದ್ದಾಗೆ ಮಾಡಿದ್ದೀನಿ. ನಾನು ಬೆಂಗಳೂರು ಯೂನಿವರ್ಸಿಟಿ ಸ್ಪೆಷಲ್ ಪರ್ಮಿಷನ್ ತೊಗೊಂಡು ವಿಷಿಯಿಂದ, ಅದು ಆ್ಯಕ್ಚುಲಿ 2 ವರ್ಷ ಆದಮೇಲೆ ಮಾಡಬೇಕು. ನಾನು ಫಸ್ಟ್ ಇಯರೇ ಪಾಸ್ ಆಗಿದ್ದೀನಿ. ಸೊ ಹಂಗಂದಮೇಲೆ ನಾನು ಜ್ಯೋತಿಷ್ಯ ಸತ್ಯ ಆಗೋದಾಗಿದ್ದರೆ ನಾನು ಏನೂ ಓದಬಾರ್ದಾಗಿತ್ತು, ಏನೂ ಆಗಲೇಬಾರ್ದಾಗಿತ್ತು. ಆದರೆ ನಂಬಿಕೆ ಒಂದು ಹಂತಕ್ಕೆ ಓಕೆ, ಅದು ಮನಸ್ಸಿನ ಸಮಾಧಾನಕ್ಕೆ ಅಷ್ಟೇ. ಆದರೆ ಮನುಷ್ಯ ಪ್ರಯತ್ನ ಅನ್ನೋದು ಭಾಳ ಮುಖ್ಯ ಮತ್ತು ದೊಡ್ಡದು ಅನ್ನುವಂಥದ್ದು. ಆದರೆ ದೈವ ಪ್ರಯತ್ನ ಇಲ್ಲೇನು ಅಂತ ಭಾಳ ಜನ ಕೇಳ್ಬೋದು. ದೈವ ಪ್ರಯತ್ನ ಇದೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆ ದೈವ ಪ್ರಯತ್ನ ಅನ್ನೋದು ನಮ್ಮ ಶ್ರಮ ಪ್ರಯತ್ನದ ಮೇಲೆ ನಿಲ್ಲುವಂಥದ್ದಲ್ಲ. ನಾನು ಮಾಡುವ ಶ್ರಮದ ಪ್ರತಿಫಲ ಪಡೆಯುವವರೆಗೂ ದೈವ ನನ್ನನ್ನು ಬದುಕಿಸಿದೆಯಲ್ಲ ಅಂತ ಅದಕ್ಕೆ ನಾನು ಕೃತಜ್ಞ. ಯಾಕೆ ನಾನು ಈ ಕರೋನಾದಲ್ಲಿ ಸಾಯಲಿಲ್ಲಲ್ಲ, ಅಥವಾ ಮುಂದೆ ಬರೋ ಕರೋನಾದಲ್ಲಿ ಸಾಯೋದಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ, ಅದು ದೈವ. ಆದರೆ ನಾನು ಮಾಡೋ ಈಗ ಪ್ರಯತ್ನ ಇದೆಯಲ್ಲ, ನಾನೊಂದು ಸಿನಿಮಾ ಮಾಡ್ತೀನೋ, ಒಂದು ಪಾತ್ರ ಮಾಡ್ತೀನೋ, ಅಥವಾ ಒಂದು ಶ್ರಮ, ಒಂದು ಪುಸ್ತಕ ಬರಿತೀನೋ, ಏನೋ ಮಾಡ್ತಿದ್ದೀನಲ್ಲ, ಅದು ಪೂರೈಸುವವರೆಗೂ ನಾನು ಬದುಕಿದ್ದೀನಲ್ಲ, ಅದೇ ದೈವ ಪ್ರಯತ್ನ. ಅದೇ ದೈವ ನನ್ನ ಪ್ರಕಾರ. ಅದ್ರ ಬಿಟ್ಟು ಇನ್ನು ಯಾವ ದೈವ ಅಥವಾ ಧರ್ಮ ಅಥವಾ ದೇವರು ಅನ್ನೋದಿದೆಯಲ್ಲ, ಇವೆಲ್ಲನೂ ಮನುಷ್ಯನನ್ನು ಒಂದು ರೀತಿ ಶ್ರಮ ಸಂಸ್ಕೃತಿಯಿಂದ ವಿಮುಖರಾಗಿ ಮಾಡಿದ್ದಾವೆ ಅಂತಲೇ ನನಗನ್ನಿಸುತ್ತೆ. ಈಗ ನನ್ನಂಗೆ ನೋಡಿ, ನಾನು ಈ ಜ್ಯೋತಿಷ್ಯ ಮೀರಿದಂಗೆ ಬೇರೆಯವ್ರಿಗೆ ಮೀರೋಕ್ಕಾಗೋದಿಲ್ಲ. ಅದು ಮೈಂಡ್ ಸೆಟ್. ಅದು ಏನಂತೀರ, ಅದನ್ನು ವೀಕ್ ಮೈಂಡೇ ಅನ್ಬೇಕು ನಾವು ಅದನ್ನು. ಅದು ಏನು ದುರ್ಬಲ ಮನಸ್ಥಿತಿ ಅನ್ಬೇಕು ಅದನ್ನು. ಆ ದುರ್ಬಲ ಮನಸ್ಥಿತಿಯವರಲ್ಲಿ ನೀವು ಇದು ಹಾಕಿಬಿಟ್ರೆ ಅವನು ಏನೂ ಮಾಡೋದೇ ಇಲ್ಲ, ಪರ್ಮನೆಂಟಾಗಿ ತಲೆಯಲ್ಲಿ ಕೂತು ಬಿಡುತ್ತೆ, ಮನೇಲಿ ಕೂತು ಬಿಡ್ತದೆ. ಅವನು ಹೊಸ ಪ್ರಯತ್ನ, ಇಲ್ಲರಿ ನನಗೆ ಹಂಗಾಗಿದೆ, ಅಥವಾ ಇಲ್ಲಿ ಇವ್ರು ಹೇಳಿದ್ರು ಹಂಗೆ ಹೇಳಿದ್ರು, ಈ ಥರ ಆಗುತ್ತೆ. ಆದರೆ ಅದೇ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇದ್ದರೆ, ಅದೊಂದು ಸಬಲ ಮನಸ್ಥಿತಿ ಇದ್ದರೆ ಕ್ರಾಸ್ ಮಾಡೋಕ್ಕೆ ಸಾಧ್ಯ. ಆದರೆ ಆ ಸಬಲ ಮನಸ್ಥಿತಿ ಇರೋರು ಭಾಳ ಜನ ಇರುತ್ತದಂತ ನನಗೆ ಅನಿಸೋದಿಲ್ಲ. ಯಾಕಂದರೆ ಈ 5 ಬೆರಳು ಸಮವಾಗಿಲ್ಲ, ಗೊತ್ತಾಯ್ತು ನಿಮಗೆ. ಇದು ಪ್ರಾಕೃತಿಕವಾಗಿ ನೋಡಿ, ನಮ್ಮಲ್ಲಿ ಸಂಪತ್ತಿನ ಅಸಮಾನ ಹಂಚಿಕೆ ಭಾಳ ಇದೆ. ಆಮೇಲೆ ಬೇರೆ ಬೇರೆ ಥರದ ಜಾತಿ ಜನಾಂಗ ಇದೆ ನಮ್ಮಲ್ಲಿ, ವರ್ಗಗಳಿದೆ, ಜಾತಿಗಳಿದೆ. ಆಮೇಲೆ ಹುಟ್ಟು ನಾವು ಯಾರು ಕೇಳಿ ಹುಟ್ಟಿರೋದಿಲ್ಲ. ನಾನು ಎಲ್ಲಿ ಯಾವ ತಂದೆ ತಾಯಿನೋ ಅಥವಾ ನೀವು ಯಾರು ತಂದೆ ತಾಯಿ ಹುಟ್ತೀವಿ ಅಂತ ಯಾರೋ ಅಪ್ಲಿಕೇಶನ್ ಹಾಕ್ಕೊಂಡು ಹುಟ್ಟೋದಿಲ್ಲ. ಆಮೇಲೆ ಸಾವು ಅಷ್ಟೇ, ನಾವು ಯಾರೋ ಅಪ್ಲಿಕೇಶನ್ ಹಾಕ್ಕೊಂಡು ಸಾಯೋದಿಲ್ಲ. ಸೊ ಈ ಹುಟ್ಟು ಸಾವಿನ ಮಧ್ಯೆ ಒಂದು ಅವಕಾಶ ಇದೆ ಬದುಕಲಿಕ್ಕೆ, ಮತ್ತು ನಾವು ಬದುಕೋದಲ್ಲ, ಎಲ್ಲರನ್ನ ಬದುಕಿಸ್ಲಿಕ್ಕೆ ಅವಕಾಶ ಇದೆ.
ಒಂದು ಪ್ರಜಾಪ್ರಭುತ್ವ ಮಾದರಿ ಅವಕಾಶ ಇದೆ. ಹಾಗಿದ್ದಾಗ ಈ ಸಂಪತ್ತಿನ ಅಸಮಾನತೆ ಹಂಚಿಕೆ ಇದೆ ನೋಡಿ. ಭಾಳ ಜನಗಳಿಗೆ ನೆಲ ಇಲ್ಲ ಈ ದೇಶದಲ್ಲಿ ಅಥವಾ ಈ ಸಮಾಜದಲ್ಲಿ. ಭಾಳ ಜನಗಳು ಸಂಪತ್ತಿನಿಂದ ಸಮೃದ್ಧವಾಗಿಲ್ಲ. 1% ಜನಗಳು ಇಡೀ 99% ಜನಗಳ ಸಂಪತ್ತನ್ನು ಇಟ್ಕೊಂಡಿದ್ದಾರೆ. ಹೌದಾ? ಇಡೀ 99 ಜನಗಳು ಇಡೀ 1% ಅಧೀನದಲ್ಲಿ ಇವತ್ತೆಲ್ಲರೂ ಕೆಲಸ ಮಾಡ್ತಾರೆ. ಈ ಆರ್ಥಿಕ ಅಸಮಾನತೆ ಇದೆಯಲ್ಲ, ಇದು ಮನುಷ್ಯನನ್ನು ಕುಗ್ಗುವಂತೆ ಮಾಡಿರುವಂಥದ್ದು. ಅಥವಾ ಇವತ್ತು ನಮ್ಮ ದಲಿತ ಕೀರಿಗಳು ಯಾಕೆ ದಲಿತ ಕೀರಿಗಳಾಗಿವೆ ಹೇಳಿ? ನಾವು ಯಾಕೆ ಅವರಿಗೆ ಒಂದು ಉನ್ನತವಾದ ಮಟ್ಟ ಕೊಡ್ಲಿಕ್ಕಾಗಲಿ? ಇವತ್ತೇನೋ ನಾವು ನಮ್ಮ ಏನದು SCP TSP ಅನ್ನುವ ಯೋಜನೆ ಮೂಲಕ ನಮ್ಮ ಬಡ್ಜೆಟಿನ 25% ಭಾಗವನ್ನು ಎತ್ತಿಟ್ಟು ಖರ್ಚು ಮಾಡ್ತಾ ಇದ್ದೀವಿ. ಅದೆಲ್ಲೋ ನಿಜನೇ. ಬರೀ ರಸ್ತೆಗಳು ಮಾಡಿದ್ದೀವಿ. ನಾವು ಯಾರು ಬದುಕು ಕಟ್ಟಿಕೊಟ್ಟಿದ್ದೀವಿ ಹೇಳಿ? ನಾವು ಯಾರಿಗೆ ಆ ಆತ್ಮಸ್ಥೈರ್ಯ? ಇವತ್ತಿಗೂ ನನಗೆ ಭಾಳ ಬೇಸರ ಅನಿಸುತ್ತೆ. ಒಬ್ಬ MP ಆದವರಿಗೂ ಎಲ್ಲೋ ಒಂದು ಕೇರಿಯೊಳಗೆ ಬಿಟ್ಕೊಳ್ಳೋದಿಲ್ಲ ಅನ್ನೋ ವಾತಾವರಣ ಇದೆ, ಅಥವಾ ಒಬ್ಬ MLA ಆದವನಿಗೂ ಒಂದು ಗುಡೆಗಳಲ್ಲಿ ಬಿಟ್ಟುಕೊಳ್ಳೋದಿಲ್ಲ ಅನ್ನೋ ವಾತಾವರಣ ಇದೆಯಲ್ಲ, ಇದು ನಮಗೆಲ್ಲ ಅವಮಾನಕರನೇ. ಒಂದು ಪ್ರಜಾಪ್ರಭುತ್ವ ಮಾದರಿಯ ವ್ಯವಸ್ಥೆಯಲ್ಲಿದ್ದಾಗ ಈ ಮನಸ್ಥಿತಿ ಇವತ್ತು ಇದೆ ಅನ್ನೋದಿದೆಯಲ್ಲ, ಇದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋ ಮನಸ್ಥಿತಿ ಅಲ್ಲ ಇದು.